ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛದಂ ಶಾಪಾನ್ಮಣಿಗ್ರೀವವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾಚ್ಯುತಾನಂತಲೀಲಾ ಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜಪದದ್ವಂದ್ವ ವಾರಿಜಾಸಕ್ತಮಾನಸಾನ್ ವಿಶ್ವಪ್ರಿಯಗುರುನ್ ವಂದೇ ಮಂದೋಹಂ ಧೀವಿಶುದ್ಧಯೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತ್ಯೇವ ಶಪಥೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಲಬ್ಧ್ವಾ ಜನಃ ದುರ್ಲಭಮತ್ರ ಮಾನುಷಂ ಕಥಂಚಿದಪ್ಯಂಗಂ ಅಯತ್ನತೋ ನಘಾ ಪದಾಂಬುಜಂ ತೇ ನ ಭಜತಿ ಅಸನ್ಮತಿಃ ಗೃಹಾಂಧಕೂಪೇ ಪತಿತೋ ಯಥಾ ಪಶುಃ. ದುರ್ಲಭಂ ಮಾನುಷಂ ಅಂಗಂ. ಹೇ ಭಗವಂತ, ಮುಚುಕುಂದ ಮಹಾರಾಜ ಸ್ತೋತ್ರ ಮಾಡ್ತಾ ಇದ್ದಾನೆ. ಹೇ ಸ್ವಾಮಿ, ದುರ್ಲಭವಾದ್ದು ಈ ಮನುಷ್ಯ ಜನ್ಮ. ಈ ಕಥಂಚಿದಪಿ ಲಬ್ಧ್ವ, ಈ ಮನುಷ್ಯ ಜನ್ಮವನ್ನು ಹೇಗಾದರೂ ಪಡಿತಾನಂತೆ. ಅಂದರೆ ಈ ಮಾತುಗಳಲ್ಲಿ ತುಂಬ ಅರ್ಥ ಇದೆ. ಏನು ಹೇಳ್ತಾ ಇದ್ದಾರೆ? ಮನುಷ್ಯ ಜನ್ಮ ದುರ್ಲಭ ಅಂದರೆ ಬಹಳ ದುಃಖದಿಂದ ಪ್ರಯತ್ನದಿಂದ ಪಡೆಯುವಂಥದ್ದು. ಕೋಟಿ ಕೋಟಿ ಜನ್ಮಗಳು ಪಶುಗಳಾಗಿ ಪಕ್ಷಿಗಳಾಗಿ ಹುಟ್ಟಿದಾಗ ಜ್ಞಾನ ಅಂದರೇನು, ಪುಣ್ಯ ಅಂದರೇನು, ಅದರ ಎಚ್ಚರವೇ ಇಲ್ಲದೆ ಕಳೆಯುವ ಜನ್ಮಗಳು. ಅಂಥ ಕಾಲಕ್ಕೂ ಪುಣ್ಯ ಸಂಪಾದನೆ. ಏನು ಪುಣ್ಯ ಸಂಪಾದನೆ? ಚೂರು ಚೂರು ಏನಾದರೂ ತಿನ್ನೋದು ಚೂರು ಬಿಟ್ಟರೆ, ಇನ್ನೊಂದರ ಬಾಯಿಗೆ ಸಿಕ್ಕಿದರೆ ಅದೊಂದು ಚೂರು ಪುಣ್ಯ. ಇಡೀ ಪಶು ಜನ್ಮದಲ್ಲಿ ಇಡೀ ಜನ್ಮ ಸಂಪಾದನೆ ಮಾಡಿದರೆ ಎಷ್ಟು ಪುಣ್ಯ ಸಿಗುತ್ತೆ? ಬಹಳ ಸ್ವಲ್ಪ. ಇಡೀ ಜನ್ಮ ಅಂಥದ್ದು ಎಷ್ಟು ಕೋಟಿ ಜನ್ಮಗಳಾಗಬೇಕೋ. ಒಳ್ಳೆ ಪುಣ್ಯ ಸಂಗ್ರಹ ಆಗಬೇಕಾದರೆ, ಅಷ್ಟು ಪುಣ್ಯ ಸಂಗ್ರಹ ಆದರೆ ಒಂದು ಮನುಷ್ಯ ಜನ್ಮ ಬರುತ್ತಂತೆ. ಅದಕ್ಕೆ ಬಹಳ ದುರ್ಲಭ, ವೆರಿ ರೇರ್ ಆಪರ್ಚುನಿಟಿ ಬಂದಿದೆ. ಇದನ್ನು ಕ್ಯಾಶುವಲ್ ಆಗಿ ಕಳೆದು ಬಿಡ್ತಾ ಇದ್ದೀರಲ್ಲ ಅಂದರು. ಏನು? ಜಸ್ಟ್ ಏನಾಗಿದೆ, ಆ ಪಶುಗಳು ಏನು, ಆ ಪಶು ಜನ್ಮದಲ್ಲಿ ನಾವು ಮಾಡಿದ್ದೇನು? ತಿನ್ನೋದು, ತಿರುಗೋದು, ಅನ್ನಕ್ಕಾಗಿ ಪ್ರಯತ್ನ. ಹಾಗೆ ಅವಕ್ಕೂ ಮದುವೆ ಅಂತ ಗ್ರ್ಯಾಂಡಾಗಿ ಮಾಡಿ ರಿಸೆಪ್ಷನ್ ಇಲ್ಲ. ಪಶುಗಳಿಗೆ ಸೈಲೆಂಟಾಗಿ ಮದುವೆ ಆಗುತ್ತೆ, ಮಕ್ಕಳನ್ನು ಪಡೆಯುತ್ತೆ. ಆ ಮಕ್ಕಳಿಗಾಗಿ ಆಹಾರಕ್ಕಾಗಿ ಒದ್ದಾಡುತ್ತೆ ಒದ್ದಾಡುತ್ತೆ ಒದ್ದಾಡುತ್ತೆ, ಎಲ್ಲ ಸತ್ತೇ ಹೋಗುತ್ತೆ. ನಾವು ಅಷ್ಟೇ, ಚೂರು ಬೆಟರ್. ಏನು, ಆ ಫೆಸಿಲಿಟಿ ಜಾಸ್ತಿ. ನಾವು ಎ ಸಿಯಲ್ಲಿ ಇರ್ತೀವೋ ಅದು ಇರಲ್ಲ.
ಅದಕ್ಕೆ ಬೇಕು ಆಗಿಲ್ಲ ಎ ಸಿ, ನಮಗೇ ಬೇಕು. ಹೌದು ತಾನೆ? ಈ ಥರ ಪಶುಗಳಿಗೂ ನಮಗೂ ಯಾವ ಮಾತ್ರ ಚೂರು ವ್ಯತ್ಯಾಸವಿಲ್ಲದ ಜನ್ಮ ಈ ಮನುಷ್ಯ ಜನ್ಮದಲ್ಲಿ ಪಶುಗಳಿಗಿಂತ ಚೂರು ವ್ಯತ್ಯಾಸವಿಲ್ಲದೆ ಕಳೆದು ಸತ್ತು ಹೋದರೆ ಏನು ಪ್ರಯೋಜನ? ಆದ ಕಾರಣ ಅತ್ಯಂತ ದುರ್ಲಭವಾದ್ದು, ಅಂದರೆ ಬಹಳ 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 ಪುಣ್ಯ ಸಂಗ್ರಹ ಆದರೆ ಬಂದ ಈ ಜನ್ಮ ಅದು ಹೇಗೆ ಬರ್ತಾ ಇದೆ? ಕಥಂಚಿದಪ್ಪಿ, ಹೇಗೋ ಹಾಗೆ. ಅಂದರೆ ಹೀಗೆ ಅಂತಲ್ಲ, ಯಾವುದೋ ಜನ್ಮ ಚೂರು ಹಾಗೆ ಚೂರು ಹೀಗೆ ಚೂರು ಹೀಗೆ ಪುಣ್ಯ ಸಂಗ್ರಹ ಆಗಿ ಆಗಿ ಬಂದದ್ದು. ಅಯತ್ನತೋ ಅನಘ, ಅಲ್ಲಿ ಪುಣ್ಯಕ್ಕಾಗಿ ಪ್ರಯತ್ನವಿಲ್ಲ. ಆ ಪಶು ಪಕ್ಷಾದಿ ಜನ್ಮಗಳಲ್ಲಿ ಪುಣ್ಯಕ್ಕಾಗಿ ಪ್ರಯತ್ನವಿಲ್ಲ. ಹೇಗೋ ಒಂದಾಗಿ ಚೂರು 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 ಪುಣ್ಯ ಸಂಗ್ರಹ ಆದರೆ ಅದರಿಂದ ದುರ್ಲಭಂ ಮಾನುಷಂ ಅಂಗಂ ಲಬ್ಧ್ವಾ, ಇಂಥ ಮನುಷ್ಯ ಜನ್ಮವನ್ನು ಪಡಕೊಂಡು ಪಾದಾಂಬುಜಂತೆ ನ ಭಜತಿ ಅಸನ್ಮತಿ ಗೃಹಾಂಧಕೂಪೆ ಪತಿತೋ ಯಶ ಯಥಾ ಪಶು. ಈ ಮನುಷ್ಯ ಜನ್ಮ ಬಂದಿದ್ದರೂ ಕೂಡ ನಿನ್ನ ಪಾದವನ್ನು ತಾನು ಚಿಂತನೆ ಮಾಡಲ್ಲ ಈ ಮನುಷ್ಯ. ಯಾಕೆ ಅಂತ ಕೇಳುತ್ತಾ ಇದ್ದಾರೆ. ಅಸನ್ಮತಿ ಅಂದರು. ಅಸನ್ಮತಿ ಅಂದ್ರೇನು? ತಪ್ಪಾದ ತಿಳುವಳಿಕೆ. ಏನು ತಪ್ಪಾದ ತಿಳುವಳಿಕೆ ಅಂದರೆ ದೇವರೊಬ್ಬನಿದ್ದಾನೆ ಎಂಬ ಎಚ್ಚರವಿಲ್ಲ, ನಾನೇ ಎಲ್ಲ, ದೇವರಿಲ್ಲ, ನಾನೇ ಎಲ್ಲ. ವಯಸ್ಸಿನಲ್ಲಿರೋವರೆಗೂ ದೇವರೇ ಕಾಣಿಸಲ್ಲ, ಹೋಗಿದ್ದಾಯಿತು. ಸ್ವಲ್ಪ ಏಟುಗಳು ಬಿದ್ದ ಮೇಲೆ ದೇವರು ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಓ ಯಾರೊಬ್ಬರು ಇದ್ದಾರೆ ಅಂತ ಕಾಣುತ್ತೆ. ಹೌದು ತಾನೆ? ಅದಕ್ಕೆ ಹೇಳ್ತಾರೆ, ಇಡೀ ಜನ್ಮ ನಿನ್ನ ಪಾದವನ್ನು ಚಿಂತನೆ ಮಾಡದೆ ಅಸನ್ಮತಿ ಹೇಗಿರ್ತಾನೆ? ಗೃಹಾಂಧಕೂಪೆ ಪತಿತಃ ಯಥಾ ಪಶು. ಈ ಪಶು ಒಂದು ದೊಡ್ಡ ಹಾಳು ಬಾವಿಯಲ್ಲಿ ಬಿದ್ದು ಬಿಟ್ಟರೆ ಅದು ಹೇಗೆ ಮೇಲಕ್ಕೆ ಬರಲಾರದೆ ಒದ್ದಾಡ್ತಾ ಇರುತ್ತೋ ಹಾಗೆ ಈ ಮನೆ ಎಂಬ ಅಂಧಕೂಪದಲ್ಲಿ ಬಿದ್ದ ಪಶುವಿನಂತೆ ಇರ್ತಾನೆ ಈ ಜೀವ. ಸರ್ವೇ ಸಾಮಾನ್ಯ, ಇವರು ಅವರು ಅಂತ ಬೆಟ್ಟು ತೋರಿಸದೆ ಸರ್ವೇ ಸಾಮಾನ್ಯ ಜೀವರಾಶಿಗಳ ಪ್ರವೃತ್ತಿಯನ್ನು ಹೇಳ್ತಾ ಇದ್ದಾರೆ. ಹೇಳಿದ್ಯಾರು? ಮುಚ್ಕೊಂಡ ಮಹಾರಾಜ. ಇಷ್ಟು ಹೇಳಿದ ಕೂಡಲೇ ನೋಡಿ, ಜೀವ ಹೀಗಿರ್ತಾನೆ. ಆವಾಗಂದರು, ಹೀಗಿರ್ತಾನೆ ಅಂದರೆ ನೀನಿಲ್ವಾ? ನೀನು ಹೇಗಿದ್ದೀಯ? ಹುಟ್ಟಿದಾಗಲಿಂದ ನೀನು ಹೇಗೆ ಕಾಳ ಕಳೆದೀಯ ಹೇಳಯ್ಯ. ಅದನ್ನು ದೇವರ ಮುಂದೆ ಹೇಳಿಕೊಳ್ತಾ ಬರ್ತಾ ಇದ್ದಾರೆ. ಮಮೈಷ ಕಾಲೋಜಿತ ನಿಷ್ಫಲೋ ಗತೋ ರಾಜ್ಯಶ್ರಿಯೋನ್ನದ್ಧ ಮದಸ್ಯ ಭೂಪತೆ ಮರ್ತ್ಯಾತ್ಮಬುದ್ಧೇ ಸುತದಾರ ಕೋಶೇಶು ಆಸಜ್ಜಮಾನಸ್ಯ ದುರಂತ ಚಿಂತೆಯ. ಹೇ ಸ್ವಾಮಿ, ನನ್ನ ಆಯುಷ್ಯವೂ ಕೂಡ ಇದೇ ಥರ. ಎಲ್ಲರೂ ಹೇಗೆ ಕಳೆದರೋ ನಾನು ಹಾಗೆ ಕಳೆದೆ. ರಾಜ ಅಂತ ಕಳೆದೆ, ಮಿಕ್ಕವರು ಸಾಮಾನ್ಯವಾಗಿ ಕಳೆಯುತ್ತಾರೆ. ಹೇಗೆ ಕಳೆದೆ ಅಂದರೆ, ಹೇ ಅಜಿತ, ಹೇ ಭಗವಂತ, ಮಮ ಕಾಲ ನಿಷ್ಫಲ ಗತಃ, ಒಂದು ಪ್ರಯೋಜನ ಇಲ್ಲದೆ ಕಳೆದು ಹೋಯ್ತಯ್ಯ. ಅಕ್ಕ ಏನು ಮಾಡಿದ್ದೀನಿ ನೀನು ಅಂದರೆ, ರಾಜ್ಯಶ್ರೇಯ ಉನ್ನದ್ಧ ಮದಸ್ಯ ಭೂಪತೆ, ರಾಜನಾಗಿದ್ದೇನೆ, ರಾಜ್ಯ ಸಂಪತ್ತು ಎಲ್ಲಿ ನೋಡಿದರೂ ಸಂಪತ್ತಿದೆ, ಭೋಗಗಳು ಸುತ್ತು ಇದೆ, ಅದರಲ್ಲಿ ತಲೆ ಕೆಟ್ಟು ಹೋಗಿದೆ. ಭೋಗ ಪಡೋದರಲ್ಲೇ, ದುಡ್ಡು ನೋಡೋದರಲ್ಲೇ. ಇನ್ನು ಮರ್ತ್ಯಾತ್ಮ ಬುದ್ಧೇ ಸುತದಾರ ಕೋಶೇಶು ಆಸಜ್ಜಮಾನಸ್ಯ ದುರಂತ ಚಿಂತೆಯ. ಇಲ್ಲಿ ಬಹಳ ಡೆಲಿಕೇಟ್ ಪಾಯಿಂಟ್ ಟಚ್ ಮಾಡ್ತಾ ಇದ್ದಾರೆ. ಏನಿದು ಅಂದರೆ, ಸಾಮಾನ್ಯ ನಾವು ನಮ್ಮನ್ನು ನೋಡಿಕೊಂಡಾಗ ನಾನು ಅಂತ ತಿಳ್ಕೊಳ್ಳೋದು, ನಾನು 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 ಅಂತ ಹೇಳ್ತಾ ಇರ್ತೀವಲ್ಲ, ಯಾವುದನ್ನು ತೋರಿ? ಈ ಶರೀರವನ್ನು ತೋರಿ ನಾನು ನಾನು. ಅಲ್ಲಿ ಮತ್ತು ಪ್ರಶ್ನೆ, ಈ ಶರೀರವೇ ನಾವೋ ಬೇರೇನೋ? ಬೇರೆ ಅಂತ ಪ್ರವಚನ ಕೂತಾಗಿರುತ್ತೆ. ಇಲ್ಲಿಂದ ಚೂರು ಮನೆಗೆ ಹೊರಟಾಗ ಏನಿರುತ್ತೆ ಅಂತ ಪ್ರಶ್ನೆ.
ಹುಟ್ಟಿದಾಗಲಿಂದ ನಮ್ಮ ತಲೆಯಲ್ಲಿರೋದು ನಾನೊಬ್ಬ ಬೇರಿದ್ದೇನೆ, ಜೀವ ಬೇರೆ, ಈ ಶರೀರ ಜಡ. ಯಾಕೆ? ಜೀವ ಹೊರಟು ಹೋದರೆ ಬೆಂಗಳೂರಲ್ಲಿ ದಿನಾಗೂ ನೋಡ್ತಾ ಇರ್ತೀವಿ, ಹೆಣ ಹೋಗ್ತಾನೇ ಇರುತ್ತೆ. ಹೌದು ತಾನೆ? ಆ ಹೆಣ ನೋಡಿದಾಗ ಅಲ್ಲಿ ಜೀವ ಇಲ್ಲ, ಅದು ಸೆಟದು ಹೋಗಿದೆ. ಜೀವ ಇದ್ದರೆ ಒಳ್ಳೆ ಆ್ಯಕ್ಟಿವ್ ಆಗಿರುತ್ತೆ ಶರೀರ. ಹಾಗಾದರೆ ಈ ಜೀವ ಇಲ್ಲದಿದ್ದರೆ ಶರೀರ ಹೀಗಾಯಿತು. ನನ್ನ ಶರೀರ ಚೆನ್ನಾಗಿದೆ ಅಂದರೆ ನಾನು ಇದ್ದೇನೆ ಅಂದರೆ ಜೀವ ಬೇರೆ, ದೇಹ ಬೇರೆ ಬರ್ತಾ ಇದೆ. ಆದರೆ ನಮಗೆ ಯಾರಿಗಾದರೂ ಉಪನ್ಯಾಸ ಕೇಳಿದಾಗ ಹೌದಂತೆ ನೋಡಿ, ಜೀವ ಬೇರೆ ಅಂತೆ, ದೇಹ ಬೇರೆ ಅಂತೆ, ದೇಹ ಬೇರೆ ಅಂತೆ ಅಂತ ಬರುತ್ತಷ್ಟೇ ಹೊರತು ಹುಟ್ಟಿದಾಗಲಿಂದ ಇಷ್ಟರ ಪರ್ಯಂತ ನಮಗಾಗಿ ನಮಗೆ ಯಾವಾಗಾದರೂ ನಾನು ಬೇರೆ, ದೇಹ ಬೇರೆ ಅಂತ ಬರಲೇ ಇಲ್ಲ. ಏನು ಬರ್ತಾ ಇದೆ? ಆ ಕನ್ನಡಿ ಮುಂದೆ ನಿಂತಾಗ ನೋಡಿದ್ದೆಲ್ಲ ನಾನೇ 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 ಅಂತ ಕಾಣಿಸಿದ್ದು ಯಾವುದು? ದೇಹ. ಜೀವ ಕಾಣಿಸಲ್ಲ. ಆದರೆ ಆ ದೇಹವನ್ನೇ ನೋಡಿ ಯಾವಾಗಲೂ ನಾನೇ ನಾನೇ. ಅದನ್ನೇ ಮರ್ತ್ಯ ಆತ್ಮಬುದ್ಧೇ. ಮರ್ತ್ಯ ಅಂದರೆ ಮರಣಶೀಲವಾದ್ದು, ನಾಶ ಆಗುವಂಥದ್ದು ಯಾವುದು ಅಂದರೆ ಶರೀರ. ಈ ಶರೀರವನ್ನು ನೋಡಿ ಆತ್ಮಬುದ್ಧೇ, ಇದೇ ನಾನು ಅಂತ ಆ ಬುದ್ಧಿಯಿಂದ ಸುತ ದಾರ ಕೋರೆ ಕೋಶೇಶು ಅಸಜ್ಜಮಾನಸ್ಯ. ಯಾವಾಗಲೂ ಹೆಂಡತಿ, ಮಕ್ಕಳು, ಕೋಶ, ಬ್ಯಾಂಕ್ ಬ್ಯಾಲೆನ್ಸ್. ಇವಾಗ ನಮ್ಮ ರಾಜ್ಯ ಇಲ್ಲ, ಕೋಶ ಇಲ್ಲ. ಏನಿದೆ? ಕೋಶ ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್. ಅದು ನೋಡಿಕೊಳ್ತಾ ದುರಂತ ಚಿಂತೆಯ, ಯಾವಾಗಲೂ ಅದರಲ್ಲೇ ನಮ್ಮ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಉದ್ಯೋಗ, ನನ್ನ ಮೊಮ್ಮಕ್ಕಳು, ಅವರ ಮದುವೆ, ಅವರ ಉಪನಯನ, ಅವರಿಗೆ ಸೀಟು, ಅವರಿಗೆ ಮತ್ತು ಬರಲಿಲ್ಲ, ಇದೇ ಚಿಂತೆ ತಾನೇ. ನಮ್ಮವ್ರಿಗೆ ಮೈ ಹುಷಾರಿಲ್ಲ, ನನಗೆ ಮೈ ಹುಷಾರಿಲ್ಲ, ಅದಿಲ್ಲ, ಇದು ತಗೋಬೇಕು, ಅದು ತಗೋಬೇಕು, ಇದು ಬೇಕು ಎಂಬ ಒಂದು ಕಾಟ ಒಂದು ಕಡೆ, ಇಲ್ಲ ಎಂಬ ಕಾಟ ಒಂದು ಕಡೆ, ಬಂದ ಮೇಲೆ ಸಾಕಾಗಿಲ್ಲ ಎಂಬ ಕಾಟ ಒಂದು ಕಡೆ, ಬರ್ತಾನೇ ಇಲ್ಲ ಎಂಬ ಕಾಟ ಒಂದು ಕಡೆ, ಎಲ್ಲ ರೀತಿಯಾದ ಮೇಲೆ ಪಕ್ಕದವರ ಕಾಟ, ಇನ್ನೊಬ್ಬರ ಕಾಟ, ಇಷ್ಟು ಕಾಟಗಳ ಮಧ್ಯೆ ತಲೆಯೆಲ್ಲ ಚಿಂತೆ ಚಿಂತೆ ಚಿಂತೆ. ಯಾರನ್ನು ಮುಟ್ಟಿ ನೋಡಲಿಕ್ಕೇನೋ ನಮಗಿಂತವ್ರು ಚೆನ್ನಾಗಿದ್ದಾರೆ ಅನಿಸುತ್ತೆ. ಚೂರು ಹತ್ತಿರ ಹೋಗಿ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡಿದರೆ ಅವ್ರಿಗಿಂತ ನಾವೇ ವಾಸಿ ಅನಿಸುತ್ತೆ. ಹೌದು ತಾನೆ? ಅಯ್ಯೋ, ಎಷ್ಟು ಅವರಿಗೆ ಪಟ್ಟಿ ತೆಗಿತಾರೆ, ನಂಗೆ ಹೀಗಿದೆ ಹಾಗಿದೆ, ಅಯ್ಯಪ್ಪ ಹೌದಾ. ಯಾರನ್ನು ಮುಟ್ಲಿಕ್ಕೆ ಹೋದರೂ ದಳ 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 ಕಣ್ಣಲ್ಲಿ ನೀರು, ಹೀಗಿದೆ ಹಾಗಿದೆ. ಅದಕ್ಕಂದರೂ ಬ್ರಹ್ಮಾಂಡದೊಳಗೆ ಆರಿಸಿ ನೋಡಲು ನಮ್ಮೂರೇ ವಾಸಿ ಅಂತ. ಅಂದರೆ ಎಲ್ಲರನ್ನು ನೋಡಿ ಯಪ್ಪ ಇವರು ಎಷ್ಟು ಚೆನ್ನಾಗಿದ್ದಾರೆ ಅಂತ ಅನಿಸುತ್ತೆ. ಎಲ್ಲರಲ್ಲೂ ಕೂಡ ಏನಿದೆ? ಚಿಂತೆ ಚಿಂತೆ ಚಿಂತೆ. ಅದಕ್ಕೆ ಜಯತೀರ್ಥರಂದರು, ಚಿಂತಾ ಸಂತಾಪ ಲೇಪೋದ್ಭವ ಮೃತಿ ಮುಖರಾಶೇಷ ದೋಷಾತಿ ದೂರಂ. ನಮಗಿರೋ ದೊಡ್ಡ ದೋಷ ಯಾವುದು ಅಂದರೆ ಚಿಂತೆ. ಸುಮ್ಮನೆ ದುರಂತ ಚಿಂತೆಯ. ಆ ಚಿಂತೆಯಿಂದ ರಿಸಲ್ಟ್ ಇನ್ನೇನಿಲ್ಲ, ಚೂರು BP ಜಾಸ್ತಿ ಆಗುತ್ತಷ್ಟೆ. ಅದರಿಂದ ರಿಸಲ್ಟ್ ಏನಾಗುತ್ತೆ? ಬಂದಿಲ್ಲ ಅಂತ ಚಿಂತನೆ ಮಾಡಿದರೆ ಬರುತ್ತಾ, ಹೋಯಿತು ಅಂತ ಚಿಂತನೆ ಮಾಡಿದರೆ ಬರುತ್ತಾ? ಅದಕ್ಕೆ ಹೇಳಿದರು, ಈ ನನ್ನ ಶರೀರವೆಲ್ಲವೂ ಕೂಡ, ನನ್ನ ಕಾಲವೆಲ್ಲವೂ ಕೂಡ ಇದರಲ್ಲೇ ಕಳೆದು ಹೋಯಿತಯ್ಯ. ಅಂದರೆ ಇನ್ಯಾವುದರಲ್ಲಿ ಕಳಿಬೇಕು? ಈ ಸಂಸಾರದಲ್ಲಿ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಈ ಪದಾರ್ಥ, ದುಡ್ಡು, ದುಗ್ಗಾಣಿ, ಕಾರು, ಫ್ಲ್ಯಾಟು, ಅದಲ್ಲದೆ ಇನ್ನೇನಿದೆ? ಸಪ್ರೇಟ್ ಏನಾದರೂ ಇದೆಯಾ ಅಂತ ಕೇಳಿದರೆ ಹೇಳುತ್ತಾರೆ, ಬಂದದ್ದೇ ದೇವರ ಸ್ಮರಣೆ ಮಾಡಿ ನಮ್ಮ ಪಾಪ ಕಳಕೊಂಡು, ಸುತ್ತೂ ಒಂದು ಪೊರೆ ಇದೆ, ಅದನ್ನು ಕಳಕೊಂಡು ಸುಖವಾಗಿ ಭಗವಂತನತ್ರ ಹೋಗಲಿಕ್ಕೆ ಕೊಟ್ಟ ಜನ್ಮ ಇದು. ಒಟ್ಟಾರೆ ಈ ಜನ್ಮ ಮೀಸಲಾಗಿದ್ದು ಯಾವುದಕ್ಕೆ? ನಮ್ಮ ಒಳಗೆ ಇದ್ದು ನಮಗಾಗಿ ಅಭಿಮಾನದಿಂದ ದುಡಿಯುವ ಭಗವಂತ ಏನಿದ್ದಾನೆ ಅವನನ್ನು ಪ್ರೀತಿಯಿಂದ ಸ್ಮರಣೆ ಮಾಡಲಿಕ್ಕೆ ಈ ಜನ್ಮ ಕೊಟ್ಟರೆ, ಅವನನ್ನೇ ಮರೆತು ಕೇವಲ ನಮ್ಮದೇ ನಾವು ನೋಡಿಕೊಳ್ಳುತ್ತಾ ಸತ್ತೇ ಹೋದರೆ
ಆ ಪಶು ಜನ್ಮಕ್ಕಿಂತ ನಮ್ಮ ಜನ್ಮ ನಾವು ಮನುಷ್ಯರು ಅಂತ ಹೇಳಿಕೊಳ್ಳೋದು ಯಾವುದರಲ್ಲಿ ಅಂತ ಕೇಳ್ತಾರೆ. ಇನ್ನು ಕಲೇಬರೇಸ್ಮಿನ್ ಘಟಕುಡ್ಯ ಸನ್ನಿಭೆ ನಿರೂಢಮಾನೋ ನರದೇವ ಇತ್ಯಹಂ ಮೃತೋ ರಥೇ ಭಶ್ವ ಪದಪದತ್ಯನೀಕಪೈಃ ಗಾಂಪರ್ಯಟನ್ ತ್ವಾಂ ಅಗಣಯ್ಯ ದುರ್ಮದಃ. ಅಸ್ಮಿನ್ ಕಲೇಬರೆ ಘಟಕುಡ್ಯ ಸನ್ನಿಭೆ ನಿರೂಢಮಾನಃ. ನಾನು ಒಳಗೆ ಒಬ್ಬ ಜೀವ ಇದ್ದೇನೆ, ಅಸ್ವತಂತ್ರ, ಭಗವಂತನಿದ್ದಾನೆ, ಅವನ ಮೇಲೆ ಆಧಾರಪಟ್ಟಿದ್ದೇನೆ. ಈ ಯಾವ ಚಿಂತನೆ ಇಲ್ಲ, ಕೇವಲ ಈ ಶರೀರ ನೋಡಿಕೊಂಡು ಒಳಗಿರುವ ನಾನು ಯಾರು ಅಂತ ತಿಳ್ಕೊಳ್ಳದೆ ಶರೀರವನ್ನು ನೋಡಿ ಇದೆ ನಾನೇ ನರದೇವ, ನಾನು ಒಳ್ಳೆ ರಾಜ ಅಂತ ತಿಳ್ಕೊಂಡು ರಥ ಇವ ಅಶ್ವಪದಾತಿ ಅನೀಕಪೈಹಿ. ಏನು ರಾಜ ಹೊರಟರೆ ರಾಜನ ಸುತ್ತು ಏನು ಬೆಟಾಲಿಯನ್ ಹೊರಡಬೇಕು, ರಥಗಳು ಬಂಗಾರದ ರಥಗಳು ಹೊರಡಬೇಕು. ಹಾಗೆ ವಿಶೇಷವಾದ ಕುದುರೆಗಳು, ಆನೆಗಳು, ಸೈನ್ಯ ಎಲ್ಲ ನನ್ನ ಸುತ್ತು ಹೊರಡ್ತಾ ಇರಬೇಕು. ಒಬ್ಬನು ಹೊರಟರೆ ಅಷ್ಟು ದೂರದಲ್ಲಿ ಎಲ್ಲ ಹೊರಡ್ತಾ ಇರಬೇಕು. ಅಂಥ ಸೈನ್ಯವನ್ನು ಕಟ್ಟಿಕೊಂಡು ಗಾಂ ಪರ್ಯಟನ್ ಇಡೀ ಭೂಮಿ ಸಂಚಾರ ಮಾಡುತ್ತಾ ತ್ವಾಮಗಣಯ್ಯ ದುರ್ಮದಃ, ಭಗವಂತ ನೀನೊಬ್ಬನಿದ್ದೀಯ ಎಂಬ ಎಚ್ಚರವೇ ಕಳಕೊಂಡು ನಾನು ಹೀಗೆ ಬದುಕಿದ್ದೆ ಹರಿಯೇ. ಪ್ರಮತ್ತಮುಚ್ಚೈಃ ಇತಿಕೃತ್ಯ ಚಿಂತೆಯ ಪ್ರವೃದ್ಧ ಲೋಭಂ ವಿಷಯೇಷು ಲಾಲಸಂ ತ್ವಂ ಅಪ್ರಮತ್ತಃ ಸಹಸಾಭಿಪದ್ಯಸೆ ಕ್ಷುಲ್ಲೇ ಲಿಹಾನೋ ಅಹಿರಿವ ಆಕುಮಂತಕೃತ್. ಹೇಳ್ತಾರೆ, ಹೇಗೆ ಈ ಇಲಿ ಓಡಾಡುತ್ತಾ ಇರುತ್ತೆ, ಅದಕ್ಕೆ ಎಚ್ಚರವೇ ಇರಲ್ಲ ಯಾವುದು ಪಕ್ಕದಲ್ಲಿ ಬರ್ತಾ ಇದೆ ಅಂತ. ತುಂಬ ಹತ್ತಿರ ಬಂದರೆ ನೋಡುತ್ತೆ, ದೂರದಲ್ಲಿ ಬರ್ತಾ ಇದ್ದರೆ ಇಲಿಯ ಲಕ್ಷಣ ದೂರದಲ್ಲಿ ಬರುವುದನ್ನು ನೋಡಲ್ಲ, ತಿರುಗಾಡ್ತಾ ಇರುತ್ತೆ, ಚೂರು ಹತ್ತಿರಕ್ಕೆ ಹೋದರೆ ಓಡುತ್ತೆ. ಹಾವಿದೆ, ಅದನ್ನೇ ನೋಡುತ್ತಾ ಮೆಲ್ಲಕ್ಕೆ ಬರ್ತಾ ಇದೆ, ಅದು ಹಾವನ್ನು ನೋಡ್ತಾನೇ ಇಲ್ಲ. ಒಂದು ಕ್ಷಣದಲ್ಲಿ ಹಾವು ತೆಗೆದೇ ಬಿಡುತ್ತೆ ಅದರ ಪ್ರಾಣ. ಅದಕ್ಕಂದ್ರು ಈ ಜೀವ ತಾನು ಪ್ರವೃದ್ಧ ಲೋಭಂ ವಿಷಯೇಷು ಲಾಲಸಂ ಪ್ರಮತ್ತಂ ಉಚ್ಚೈಃ ಇತಿಕೃತ್ಯ ಚಿಂತೆಯ, ಯಾವಾಗಲೂ ಕೂಡ ಈ ದುಡ್ಡು ದುಗ್ಗಾಣಿ ಇದರಲ್ಲೇ ತಲೆ ಓಡ್ತಾ ಇರುತ್ತೆ, ಇದರಲ್ಲೇ ಇರುತ್ತೆ. 24 hours ಎಷ್ಟು ಬಂತು ಏನಾಯಿತು, ಒಂದು ಸೂತ್ರ, ಗಳಿಸಬೇಕು ಉಳಿಸಬೇಕು ಬೆಳೆಸಬೇಕು ಅಂತ. ಹೌದಲ್ವಾ? ಗಳಿಸಬೇಕು, ಉಳಿಸಬೇಕು, ಬೆಳೆಸಬೇಕು. ಬ್ಯಾಂಕ್ ಬ್ಯಾಲೆನ್ಸು ಇದರೊಳಗೆ ಆ ಬ್ಯಾಲೆನ್ಸ್ ನೋಡಿಕೊಂಡು FDಸೋ ಅದೋ ಇನ್ನೊಂದೋ ಮತ್ತೊಂದೋ ನೋಡಿ ಆನಂದ ಪಡ್ತಾ ಅದರಲ್ಲಿ ಎಷ್ಟಾಯಿತು, ನಿನ್ನೆ 10 ಕೋಟಿ ಇತ್ತು, ಇವತ್ತು 20 ಕೋಟಿ ಆಯಿತು, ಏನು ಖುಷಿಯೋ ಖುಷಿ. ಹಾರ್ಟ್ ಅಟ್ಯಾಕ್, ಕೃಷ್ಣಾರ್ಪಣ, 10 ಕೋಟಿ ಅಲ್ಲೇ ಕೂತಿದೆ, ನಾವು ಮಾತ್ರ ಹೋಗಿರ್ತೇವೆ. ಅದಕ್ಕಂದ್ರೂ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಳ್ಳಯ್ಯ, ಆದರೆ ದೇವರನ್ನೇ ಮರೆತು ಬಿಟ್ಟರೆ ತ್ವಾಂ ಅಗಣಯ್ಯ, ನೀನು ಹೇಗೆ ಬರುತ್ತೆ ಕಾಲ ರೂಪದಲ್ಲಿ. ಅಂದರೆ ಮೃತ್ಯುವು ಜೀವಿ ಹತ್ರ ಹೇಗೆ ಬರುತ್ತೆ? ಇವನ ಆ ಇಲಿ ತಾನು ಓಡಾಡ್ತಾ ತನ್ನ ಆಹಾರಕ್ಕಾಗಿ ಒದ್ದಾಡ್ತಾ ಇದ್ದರೆ ಅದನ್ನು ಹಿಡಿದು ಅಪ್ಪಳಿಸುವಂಥ ಹಾವಿನಂತೆ ಈ ಜೀವ ತನ್ನದೇ ಆದ ಈ ಜೀವನದಲ್ಲಿ ಓಡಾಡ್ತಾ ಇದ್ದರೆ ಸರ್ಪದಂತೆ ಮೃತ್ಯು ಹತ್ತಿರ ಬರ್ತಾ ಇರುತ್ತಯ್ಯ. ಅದನ್ನು ನಾನು ನೋಡಿಲ್ಲ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಪುರಾ ರಥೈಃ ಹೇಮ ಪರಿಷ್ಕೃತೈಶ್ಚರನ್ ಮತಂಗಜೈರ್ವಾ ನರದೇವ ಸಂಜ್ಞಿತಃ ಸಯೇವ ಕಾಲೇನ ದುರತ್ಯಯೇನ ವೈ ಕಲೇಬರೋ ವಿಟ್ ಕೃಮಿ ಭಸ್ಮ ಸಂಜ್ಞಿತಃ.
ರಥೈ ಹೇಮ ಪರಿಷ್ಕೃತೈ ಚರನ್, ನಾನು ರಾಜ ರಾಜ ಅಂತ ಕರೆಸ್ಕೊಂಡು ಒಳ್ಳೆ ಬಂಗಾರದ ರಥಗಳಿಂದ ಆನೆಗಳಿಂದ ತಿರುಗ್ತಾ ಈ ಕಾಲ ಕಳೆದು ಹೋಯ್ತಯ್ಯ. ಕಲೇವರೋ ಬಿಟ್ಟು ಕ್ರಮಿ ಭಸ್ಮ ಸಂಜ್ಞತಃ, ಈ ಶರೀರ ಬಿದ್ದು ಹೋಗುವ ಸ್ಥಿತಿಗೆ ಬಂದಿದೆ. ಅಂದರೆ ಏನಾಗುತ್ತೆ? ಸುಟ್ಟರೆ ಭಸ್ಮ ಆಗುತ್ತೆ, ಸುಟ್ಟರೆ ಭಸ್ಮ ಆಗುತ್ತೆ ಹೇಳ್ತಾರೆ. ಅದು ಹಾಗೇ ಇದ್ದರೆ ಕ್ರಿಮಿಗಳು ಬಂದು ತಿಂದು ಬಿಡು, ಕ್ರಿಮಿಗಳಾಗಿ ಅದರ ಹೊಟ್ಟೆಗೆ ಹೋಗುತ್ತೆ. ವಿಟ್ ಕ್ರಮಿ ಭಸ್ಮ ಸಂಜ್ಞಿತಃ, ಇನ್ನು ಯಾರು ತಿಂದರೆ, ಯಾರ ಹೊಟ್ಟೆಗೆ ಹೋದರೆ ಅದು ಮಲರೂಪದಲ್ಲಿ ಹೋಗಿಬಿಡುತ್ತೆ. ಆ ರೀತಿಯಲ್ಲಿ ಇಂಥ ಶರೀರ ಕಟ್ಟಿಕೊಂಡು ಇದರ ಮೋಹದಿಂದ ನಿನ್ನನ್ನು ನೋಡದೆ ಬದುಕಿದೆ. ಒಟ್ಟಾರೆ ನಮಗೆ ತುಂಬ ಚೆನ್ನಾಗಿದೆ ಕಥೆ, ಅವರು ಸ್ತೋತ್ರ ಮಾಡೋದು ಚೆನ್ನಾಗಿದೆ. ನಮಗೇನು ಹೇಳಲಿಕ್ಕೆ ಹೊರಟಿದ್ದೀರಿ ನೀವು? ಏನು ಹೇಳಲಿಕ್ಕೆ ಹೊರಟಿದ್ದೀರಿ? ಭಾಗವತ ಏನು ಹೇಳ್ತಾ ಇದೆ ಅಂದರೆ ಹೇಳ್ತಾರೆ, ಇಡೀ ಜೀವನ ಈ ಶರೀರದ ಮೇಲೆ ಮೋಹ, ಸುತ್ತಿದ್ದವರ ಮೇಲೆ ಮೋಹ, ಇದರಲ್ಲೇ ಕಾಲ ಕಳೆದು ಹೋಗಿಬಿಟ್ರೆ ಬಂದ ಕೆಲಸವೇ ಆಗಲ್ಲ. ಆಗ ಮತ್ತು ಡೈರೆಕ್ಟ್ ಕ್ವಶ್ಚನ್, ಬಂದ ಕೆಲಸ ಏನು ಹೇಳಿ? ನಾವು ಇದೇ ತಿಳ್ಕೊಂಡಿದ್ದೇವೆ. ಹುಟ್ಟಿದಾಗಲಿಂದ ಓದೋದು, ಓದಿದ ಮೇಲೆ ಒಳ್ಳೆ ಉದ್ಯೋಗ ತಗೊಳ್ಳೋದು, ಉದ್ಯೋಗವೋ ಇನ್ನೊಂದೋ ಮಾಡೋದು, ದುಡ್ಡು ಗಳಿಸೋದು, ಮದುವೆ ಮಾಡಿಕೊಳ್ಳೋದು, ಮಕ್ಕಳನ್ನು ಪಡೆಯೋದು, ಇಡೀ ಜೀವನ ಮಕ್ಕಳನ್ನು ಉದ್ಧಾರ ಮಾಡಲಿಕ್ಕೆ ದುಡಿಯೋದು, ಅವ್ರಿಗೊಂದು ಮದುವೆ ಮಾಡೋದು, ಅಪ್ಪ ಅಂತ ಕೂಡೋದ್ರೊಳಗೆ 4 ಜನ ಮಕ್ಕಳು ಬರ್ತಾರ, ಮಕ್ಕಳಿಗೆ ಆ ಮೊಮ್ಮಕ್ಕಳನ್ನು ಹೇಗೆ ನೋಡಬೇಕಾ, ಅವರು ಹೇಗಿದ್ದಾರಾ ಅಂತ ಆ ಚಿಂತೆಯಲ್ಲಿ ಕೊನೆಗೆ ಸಾಯೋದು ಚಿಂತೆಯಿಂದೆ. ಇದೇ ನಮಗೆ ಗೊತ್ತಿದ್ದು, ಇದಕ್ಕಿಂತ ಈ ಜನ್ಮದಲ್ಲಿ ಮಾಡಬೇಕಾಗಿದ್ದು ಬೇರೆ ಇದೆಯಾ ಅಂತ ಪ್ರಶ್ನೆ ನಾವು ಮಾಡಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಇವೆಲ್ಲ ಸುತ್ತು ಮಾತ್ರ. ನಾವು ಬಂದದ್ದು ನಿಜವಾಗಿ ಯಾವುದಕ್ಕೆ ಅಂದರೆ ನಮ್ಮ ಒಳಗೆ ಭಗವಂತ ಇದ್ದಾನೆ, ನಮ್ಮ ಒಳಗೇ ಇದ್ದಾನೆ. ಅವನನ್ನೇ ನೆನೆಯುತ್ತಾ ಎಲ್ಲ ಕರ್ಮ ಮಾಡಬೇಕು. ಇಲ್ಲಿ ಮನೆ ನೋಡಿಕೊಳ್ಳೋದಾಗಲಿ, ಹೆಂಡತಿ ಮಗಳು ಗಂಡ, ಆದಮೇಲೆ ಏನು ನಾನಾ ರೀತಿ ಜೀವನ ಇದೆ, ಇದನ್ನು ಬಿಟ್ಟು ದೇವರ ಹತ್ರಿಗೆ ಬನ್ನಿ ಅಂತ ಯಾರೂ ಹೇಳುತ್ತಾ ಇಲ್ಲ. ಆ ಜೀವನದಲ್ಲೇ ಇರಿ. ಅದೇ ಹೆಂಡತಿ ಮಕ್ಕಳು ಸಂಸಾರ ಸಂಪಾದನಾ ಇರಲಿ, ಅದರೊಳಗೆ ದೇವರನ್ನು ಸೇರಿಸಿಕೊಳ್ಳಿ. ಇಷ್ಟೇ. ದೇವರು ಅಂದರೆ ಸಂಸಾರದಿಂದ ಪ್ರತ್ಯೇಕ ಅಂತಿಟ್ಟುಕೊಂಡು ಆ ದೇವರನ್ನು ಸ್ಮರಣೆ ಮಾಡುವುದು. ಏನೋ ಕಷ್ಟಪಟ್ಟು ಹೋಗಿ ದೇವರ ಮುಂದೆ ಬರ್ತೀವಿ. ಇಲ್ಲಿ ಒಂದು ತಿಂಗಳಲ್ಲಿ ಯಾವಾಗೋ ಸಾಟರ್ಡೇನೋ ಸಂಡೇನೋ ಅಥವಾ ಮಂಡೇನೋ ಯಾವುದೋ ಒಂದು ಬರೋದು, ದೇವರ ಮುಂದೆ ಸ್ಯಾಲ್ಯೂಟ್ ಮಾಡಿದಂತೆ ಮಾಡೋದು, ನೋಡಪ್ಪ ಬಂದೆ ಟಿಕ್ ಹಾಕೋ ಅಂಥೇಳಿ ಹೋಗೋದು. ಹೌದು ತಾನೆ? ನಾನು ಬಂದೆ ನಿನ್ನ ಹತ್ರಿಗೆ, ಯಾಕೆ ಕೇಳಿದಾಗ ಕೊಡಲ್ಲೋ ಏನೋ. ಆತ ಇರೋದು ಹೇಗೆ? ಗೋಡೌನ್ ಕೀಪರ್ ಥರ ಕೂತಿದ್ದಾನೆ, ನಾವು ಏನು ಬೇಕಾದ್ರೆ ಕೊಡ್ತಾನೆ, ಸುಮ್ಮನೆ ಕೊಡಲ್ಲ. ಬಂದು 4 ರೌಂಡ್ ಹೊಡೆದ್ರೆ ಕೊಡ್ತಾನೆ. ಆ ರೌಂಡ್ ಹೊಡೆಯೋ ಕಾಲಕ್ಕೆ ಏನು ಮಾಡಬೇಕು? ಒಂದು 4 ಸ್ತೋತ್ರ ಪಟ 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 ಹೇಳುತ್ತಾ ಒಂದು 10 ರೌಂಡ್ ಹೊಡೆದ್ರೆ ಸ್ವಲ್ಪ ಏನೋ ಕೊಡ್ತಾನೆ. ಅದಕ್ಕೆ ನಾನು ಹೊಡೆದು ನೋಡಪ್ಪ ನಂಗೆ ಕೊಡು ಅಂತ ಹೇಳಲಿಕ್ಕೆ ಬರ್ತೇವೆ. ಅದಕ್ಕಂದರೂ ಇಷ್ಟು ಕೊಟ್ಟದ್ದವನೇ. ಏನು ನಾವು ಅಪ್ಲಿಕೇಶನ್ ಹಾಕ್ಕೊಂಡ್ವಾ, ಸೋ ಅಂಡ್ ಸೋ ಕಾಲನಿ ಈ ಬೆಂಗಳೂರಲ್ಲಿ ಇಂಥವ್ರ ಹೊಟ್ಟೆಯಲ್ಲಿ ಹುಟ್ಟಿಸು ಅಂತ? ಇಲ್ಲಲ್ಲ, ಅವನೇ ಹುಟ್ಟಿಸಿದ್ದು. ಆ ಅಪ್ಪ ಅಮ್ಮನ ಬುದ್ಧಿಯಲ್ಲಿ ಕೂತು ನಮ್ಮ ಮೇಲೆ ಅಭಿಮಾನ ಹುಟ್ಟಿಸಿದ್ದವನೇ ತಾನೇ. ಆದ ಮೇಲೆ ಓದುವ ಕಾಲಕ್ಕೆ ಓದಿನಲ್ಲಿ ಚೆನ್ನಾಗಿ ಬುದ್ಧಿ ಕೊಟ್ಟು ಓದಿಸಿದ್ದವನೇ, ಉದ್ಯೋಗ ಕೊಡಿಸಿದ್ದವನೇ, ದುಡ್ಡು ದುಗ್ಗಾಣಿ ಪ್ರತಿಯೊಂದು ಕೊಡಿಸಿದ್ದು ಅವನೇ. ಇವಾಗ ಏನಾಗ್ತಾ ಇದೆ? ಪಶು ಜನ್ಮದಲ್ಲಿ ಇದೇ ಕೆಲಸ ಮಾಡ್ತೀವಿ, ನಮಗೆ ಉಪಕಾರ ಮಾಡಿ, ಅಲ್ಲೂ ಉಪಕಾರ ಮಾಡೋದು ದೇವರೇ. ಆದರೆ ನಮಗೆ ಉಪಕಾರ ಮಾಡುವ ದೇವರ ಕುರಿತು ಚಿಂತನೆ ಮಾಡುವ ಬುದ್ಧಿ ಆ ಜನ್ಮಗಳಲ್ಲಿ ಇಲ್ಲ. ದೇವರ ಕುರಿತು ಆಲೋಚನೆ ಮಾಡುವ ಮನಸ್ಸು ಬುದ್ಧಿ ಇಲ್ಲ, ಅಲ್ಲಿ ಕೊಡಲ್ಲ ದೇವರು. ಈ ಜನ್ಮದಲ್ಲಿ ಕೊಟ್ಟಿದ್ದಾನೆ, ರೇರ್ ಆಪರ್ಚುನಿಟಿ. ನಮಗಿಷ್ಟು ಉಪಕಾರ ಮಾಡುವ ದೇವರನ್ನು ನೆನೆಯುವ ಆಪರ್ಚುನಿಟಿ ಬಂದಾಗ ಆ ಬುದ್ಧಿಯಿಂದ ಕಂಡದ್ದನ್ನೆಲ್ಲ ನೆನೆದು ದೇವರನ್ನು ನೆನೆಯದೇ ಹೋಗಿಬಿಟ್ರೆ ಈ ಜನ್ಮದ ಪರ್ಪಸ್ಸೇ ವ್ಯಾನಿಷ್ ಆಗಿಬಿಡುತ್ತೆ, ಹೋಗಿಬಿಡುತ್ತೆ. ಅದನ್ನು ಹೇಳ್ತಾ ಇದ್ದಾರೆ ಮುಂದೆ. ನಿರ್ಜಿತ್ಯ
ದಿಕ್ಚಕ್ರಂ ಅಭೂತ ವಿಗ್ರಹೋ ವರಾಸನಸ್ಥಃ ಸಮರಾಜವಂದಿತಃ ಗೃಹೇಶು ಮೈಥುನ್ಯ ಪರೇಶು ಯೋಷಿತಾಂ ಕ್ರೀಡಾಂ ಮೃಗಪೂರುಷ ಈಶಗೀಯತೆ. ಅಲ್ಲಿ ಹೇಳ್ತಾ ಇದ್ದಾರೆ, ಒಂದು ಕಡೆ ನಿರ್ಜಿತ್ಯ ದಿಕ್ಚಕ್ರಂ, ಇಡೀ ದೇಶಗಳನ್ನು ಗೆದ್ದು ಬಂದೆ. ಅಭೂತ ವಿಗ್ರಹ ವರಾಸನಸ್ಥಃ, ಏನು ಅದ್ಭುತವಾದ ರೂಪದಿಂದ ಆಸನದಲ್ಲಿ ಕೂತ್ಕೊಂಡು ಎಲ್ಲ ರಾಜರೆಲ್ಲ ನಮಸ್ಕಾರ ಮಾಡುತ್ತಾ ಇದ್ದಾರೆ ನನ್ನನ್ನು. ಹಾಗಿದ್ದೆ ಅಂಥ ರಾಜರು ಅಂತ ಕರೆಸಿಕೊಳ್ಳೋರು ಹೇಳ್ತಾ ಇದ್ದಾರೆ, ಮನೆಗೆ ಒಳಗೆ ಹೋದ ಮೇಲೆ ಮನೆಯವರ ಕೈಯಲ್ಲಿ ಗೊಂಬೆಯಂತೆ ಆಡುವಂತಾಗುತ್ತಯ್ಯ. ನಂತರ ಕರೋತಿ ಕರ್ಮಾಣಿ ತಪಸ್ಸು ನಿಷ್ಠಿತೋ ನಿವೃತ್ತ ಭೋಗಸ್ತದಪೇಕ್ಷಯ ದದತ್ ಪುನಶ್ಚ ಭೂಯಾಯ ಮಹೀಶ ರಾಧಸೆ ಪ್ರವೃದ್ಧ ತರ್ಷೋ ನ ಸುಖಾಯ ಕಲ್ಪತೆ. ಆ ಜೀವಿ ಒಂದು ಸ್ಟೆಪ್ ಏನಾಗಿತ್ತು, ಹುಟ್ಟಿದ ಕೂಡಲೇ ಪಶುಗಳಂತೇನೆ ಬದುಕೋದು, ಮನುಷ್ಯನಾದರೂ ಪಶುಗಳಂತೆ ಬದುಕೋದು ಕಲ್ತಿತ್ತಾಯಿತು. ಹಾಗೆ ಇದ್ದದ್ದಾಯಿತು. ಸ್ವಲ್ಪ ಎಚ್ಚರ ಬಂತು, ಯಾರೋ ದೇವರಿದ್ದಾರೆ ಹೀಗೆ ಅಂತ ಬಂದರೂ ಕೂಡ ಎಷ್ಟರವರೆಗೆ ಪ್ರಯೋಜನ ಆಯಿತು? ಭಗವಂತನ ಚಿಂತನೆಯಿಂದ. ಕರೋತಿ ಕರ್ಮಾಣಿ, ಎಲ್ಲ ಕರ್ಮಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಏನು? ಅಷ್ಟರವರೆಗೆ ಸಂಪಾದನೆ ಮಾಡೋದು, ಬೆಳಿಗ್ಗೆದ್ದು ಕೂಡಲೇ ಸ್ನಾನ ಮಾಡಿದ ಕೂಡಲೇ ಒಂದು ಡಬ್ಬಿ ಪೌಡ್ರೆಲ್ಲ ಮೈ ತುಂಬ ಹಾಕ್ಕೊಂಬೋದು, ಹೊರಡೋದು ಅಷ್ಟೇ. ಎಂದಾದರೂ ಕಷ್ಟ ಇದ್ದರೆ ದೇವರ ಮುಂದೆ ಸ್ಯಾಲ್ಯೂಟ್ ಮಾಡೋದು, ಇಫ್ ನಾಟ್ ನಾಳೆ ಮಾಡೋಣ ಅಂತ ಹೋಗೋದು. ಹೌದು ತಾನೆ? ನಾರ್ಮಲ್ ಪ್ರೊಸೀಜರ್ ಹೊರಟೋಗ್ತಾ ಇದೆ. ಅಲ್ಲಿಂದ ಸ್ವಲ್ಪ ಸ್ಟೆಪ್ಪಪ್ ಆಗಿದೆ. ಇಲ್ರಿಪ್ಪ, ಸ್ವಲ್ಪ ದೇವರು ಯಾರೋ ಇದ್ದಾರೆ, ಆ ದೇವ್ರನ್ನ ಸ್ವಲ್ಪ ಚಿಂತನೆ ಮಾಡೋಣ. ಯಾಕೆ? ಏನೋ ಬೇಕು. ಯಾರೋ ಪಕ್ಕದವ್ರು ಬಂದರು, ನೋಡಿದಿರಿ, ಅವರು 2 ದೀಪ ಹಿಡ್ಕೊಂಡು ಹೊರಟಿದ್ರು. ಎಲ್ಲೋ ಹೋಗ್ತಾ ಇದ್ದಾರಲ್ಲ ಇವರು, ಅದು ತೊಗೊಂಡು ಹೋದ್ರೆ ಅವರು ಯಾರಿಗೋ ದಾನ ಕೊಟ್ಟರು. ನೀವು ಕೇಳಿದ್ರಿ, ಏನು ಮಾಡಿದಿರಿ ನೀವು? ಇಲ್ಲ ರೀ, ನಾವು ಸ್ವಲ್ಪ ಈ ದೀಪದಾನ ಅಂತ ಹೇಳಿದರು. ಕಾರ್ತೀಕ ಮಾಸದಲ್ಲಿ ದೀಪದಾನ ಮಾಡಿದರೆ ಬಹಳ ಫಲ ದೊಡ್ಡದು ಸಿಗುತ್ತೆ ಅಂದರು. ಅದಕ್ಕೆ ಕೊಡ್ತಾಯಿದ್ದು. ಹೌದಾ, ನಾನು ಕೊಡ್ತೇನೆ. ಮತ್ತು ಶಾಪಿಗೆ ಹೋಗಿದ್ದು, ದೀಪಗಳು ತಂದಿದ್ದು, ದಾನ ಮಾಡಿದ್ದು. ಯಾಕೆ ಅಂದರೆ ಅದಕ್ಕೇನೋ ಬರುತ್ತಂತೆ. ಡ್ರೈವಿಂಗ್ ಫೋರ್ಸ್ ಯಾವುದು? ಸಮ್ ಎಕ್ಸ್ಪೆಕ್ಟೇಷನ್, ದಟ್ಸ್ ಇಟ್. ಒಟ್ಟಾರೆ ಅದಕ್ಕಿಂತ ಮೊದಲು ಹೋಟ್ಲಿಗೆ ಹೋಗ್ತಿದ್ರು, ಬರ್ತಿದ್ರು, ಮನೆಗಿರ್ತಾರೆ, ಹೋಗ್ತಿದ್ರು. ಆ ಕರ್ಮಕ್ಕಿಂತ ಈ ಕರ್ಮ ಏನು? ದೀಪ ಕೊಟ್ಟೆ, ಅದು ಕೊಟ್ಟೆ, ಇದು ಕೊಟ್ಟೆ, ವಾಯನ ದಾನ ಮಾಡಿದೆ, ಅಪೂಪ ದಾನ ಮಾಡಿದೆ. ಅಪೂಪ ದಾನ ಮಾಡಬೇಕು. ಯಾವುದು ಅಪೂಪ ಅಂದರೆ? ಅತ್ತಿರಸ ದಾನ ಮಾಡ್ತಾರೆ. ಅಧಿಕ ಮಾಸದಲ್ಲಿ ಬರುತ್ತೆ. ಅಧಿಕ ಮಾಸದಲ್ಲಿ ಅಪೂಪ ದಾನ ಅಂದರೆ ಅತ್ತಿರಸ ದಾನ ಯಾರು ಮಾಡಿ ಎಷ್ಟು? 33 ಕೊಡಬೇಕು. 33 ಕೊಟ್ಟರೆ ಆ ಒಂದೊಂದು ಅತ್ತಿರಸದಲ್ಲಿ ಕರೆಯುವಾಗ ತೂತುಗಳು ಬೀಳುತ್ತೆ. ತೂತುಗಳು ಬಿದ್ದರೆ ಆ ತೂತುಗಳು ಎಷ್ಟಿರುತ್ತೋ ಇಂಟು 1000 ಅಷ್ಟು ವರ್ಷಗಳ ಕಾಲ ಸ್ವರ್ಗದಲ್ಲಿ ಏನು 5 ಸ್ಟಾರ್ ಹೋಟೆಲ್ ಇದ್ದಾಗ ಫಸ್ಟ್ ಕ್ಲಾಸ ಫೆಸಿಲಿಟಿ ಇರುತ್ತೆ, ಚೆನ್ನಾಗಿರ್ಬೋದು. ಅದಕ್ಕೆ ಅಪೂಪದಾನ. ಯಾಕೆ? ಆ ತೂತು ಲೆಕ್ಕ ಮಾಡ್ತಾ ಇರೋದು. ಒಂದು ಕಡೆ ಹೋಗಿದ್ವಿ ನಾವು, ಒಂದು ಕಡೆ ಕ್ಷೇತ್ರಕ್ಕೆ ಹೋದಾಗ ಎಲ್ಲರೂ ಅಪೂಪದಾನ ಮಾಡಬೇಕು. ಅಡಿಗೆ ಅವನಿಗೆ ಹೇಳಿದರು. ಅವರು ತಮಿಳ್ನಾಡು ಕಡೆ ಹೋಗಿದ್ದು, ಶ್ರೀರಂಗಲ್ಲಿ ಹೋದಾಗ ಅಡಿಗೆವ ಅಪೂಪ ಮಾಡಬೇಕು ಅಂದ್ರೆ ಮಾಡಿದ. ಒಂದಕ್ಕೂ ತೂತೇ ಇಲ್ಲ. ನಾವೆಲ್ಲ ದೇವರ ಪೂಜೆ ಕೂತಿದ್ವು. ಒಬ್ಬರು ಕೇಳ್ತಾ ಇದ್ದಾರೆ ಅಡಿಗೆಯವ್ರನ್ನ, ಇದೇನು ಅಪೂಪವ, ಒಂದು ತೂತೇ ಇಲ್ಲ. ಅವನಂದ, ನಿಮ್ಗೆ ಬೇಕಾಗಿದೆ ಅಪೂಪವ ತೂತ ಅಂದ. ಅವ್ರಿಗಂದ್ರು ಅಲ್ಲಿ ಇಂಪಾರ್ಟೆನ್ಸ್ ತೂತಿಗೇನಯ್ಯ, ಅಪೂಪಕ್ಕಲ್ಲ. ಎಷ್ಟು ತೂತಿದ್ರೆ ಅಷ್ಟು ವರ್ಷಗಳ ಕಾಲ ನಾವು ಇರ್ತೇವೆ, 1000 ವರ್ಷಗಳ ಕಾಲ. ಆ ತೂತು ಇಂಪಾರ್ಟೆಂಟು, ತೂತೇ ಬರಲಿಲ್ಲ. ಅವಾಗ ಅಂದ ಆತ, ನಾವು ತಮಿಳ್ನಾಡಲ್ಲಿ ಅಪೂಪಕ್ಕೆ ತೂತೇ ಬೀಳಲ್ಲ ಅಂದ. ನಮಗೆ ಅರ್ಥ ಆಗಲಿಲ್ಲ. ನಾವು ನೋಡ್ತಿದ್ವಿ ಏನಿದು ಅಂತೇಳಿ.
ಅಷ್ಟರೊಳಗೆ ಇನ್ನೊಬ್ಬರು ಬಂದರು, ಅಲ್ಲಿ ವ್ಯವಸ್ಥೆ ಮಾಡೋರು. ಆ ಅಡುಗೆ ಅವನಿಗೆ ಹೇಳಿದರು, ಅದು ಅಪೂಪ ಅಲ್ಲ ಅವರು ಕೇಳಿದ್ದು, ಇನ್ನೇನು ಅಂದರೆ ಅವರು ಗಾರಿಗೆ ಅಂತಾರಂತೆ ತಮಿಳ್ನಾಡಲ್ಲಿ. ಇಲ್ಲಿ ಅತ್ತಿರಸನ್ನು ಅಲ್ಲಿ ಗಾರಿಗೆ ಅಂತಾರೆ. ಆ ಗಾರಿಗೆ ಬೇಕಾ, 100 ತೂತು ಬೀಳುತ್ತೆ ಅಂತ ಕೂಡಲೇ ಗಾರಿಗೆ ಮಾಡಿಕೊಟ್ಟ. ತುಂಬ ತೂತಿತ್ತು. ಕೊಡೋ ಕಾಲಕ್ಕೆ ಆನಂದವೋ ಆನಂದ. ಯಾಕೆ ಆ ತೂತನ್ನು ನೋಡಿ ಆನಂದ ಪಟ್ಟಿದ್ದು. ಯಾಕೆ ಡ್ರೈವಿಂಗ್ ಫೋರ್ಸ್ ಎಷ್ಟು, ಒಂದೊಂದು ತೂತಿಗೆ ಇಂಟು 1000. ಆ ಕ್ಯಾಲ್ಕುಲೇಷನ್ ಇರುತ್ತಲ್ಲ, ಈ ಕ್ಯಾಲ್ಕುಲೇಟಿವ್ ಮೈಂಡಿಂಗ್ ಏನು, ಒಂದು ಪ್ರಾಫಿಟ್ ಇಟ್ಟುಕೊಂಡು ಕರ್ಮಗಳು. ಅದು ಹೇಳ್ತಾರೆ ಕರೋತಿ ಕರ್ಮಾಣಿ, ಎಲ್ಲ ಕರ್ಮ ಮಾಡಿದ್ದೇ ಮಾಡಿದ್ದು. ಇನ್ನು ತಪಃ ಸುನಿಷ್ಠಿತ, ಒಳ್ಳೆ ತಪಸ್ಸನ್ನು ಮಾಡ್ತಾರೆ. ನೀವು ದೇವಸ್ಥಾನಕ್ಕೆ ಬರ್ತೀರಲ್ಲ, ಒಂದು ವೇಳೆ ಬೀಗ ಹಾಕಿದರೆ ಒಳಗೆ ಬರ್ತೀರಾ? ಇಲ್ಲಲ್ಲ. ಸರಿ, ಬೀಗ ಹಾಕಿದೆ ಹೊರಟೋಗ್ತೀರಾ. ಇನ್ನು ಕೆಲವರು ಇರ್ತಾರೆ, ಉದ್ಯೋಗಕ್ಕಾಗಿ ಪ್ರಯತ್ನ ಅಂತಿರುತ್ತೆ. ಅವರು ಹೇಳುತ್ತಾರೆ, ರಾಯರ ಸುತ್ತು ನಿತ್ಯ ಪ್ರದಕ್ಷಿಣೆ ಮಾಡಿ ಉದ್ಯೋಗ ಬರುತ್ತೆ ಅಂತ ಹೇಳಿರ್ತಾರೆ. ಅವರು ದೀಕ್ಷಾ ತುಂಬ ಆಗಿಬಿಟ್ಟಿರ್ತೀವಿ, ಉದ್ಯೋಗ ಬರೋವರೆಗೂ ಮಾಡಬೇಕಲ್ವ. ಆ ಮಾಡೋ ಕಾಲಕ್ಕೆ ಅವರು ಬರೋ ಹೊತ್ತಿಗೆ ಬೀಗ ಹಾಕಿತ್ತು. ಅವ್ರೇನು ಮಾಡ್ತಾರೆ, ಇಡೀ ರೋಡ್ಡಿಗೆ ಪ್ರದಕ್ಷಿಣೆ. ನಾನು ನೋಡಿದೆ ಒಬ್ಬರನ್ನ, ಯಾಕೆ ಅಲ್ಲಿ ಗುಡಿ ಬೀಗ ಹಾಕಿತ್ತು, ಅದಕ್ಕೆ ಇಡೀ ರೋಡ್ ಫುಲ್ ರೋಡ್ಡು ಕಾಂಪೌಂಡೆಲ್ಲ ಹಾಕ್ಕೊಂಡು ಪ್ರದಕ್ಷಿಣೆ ಮಾಡ್ತಾಯಿದ್ರು. ಅವ್ರ ಭಕ್ತಿಗೆ ಮೆಚ್ಚಬೇಕು. ಸರಿ ಆಯಿತು, ಉದ್ಯೋಗ ಬಂದ ಮೇಲೆ ಮತ್ತು ಕೇಳಿದೆ, ಈಗೂ ಮಾಡ್ತಾಯಿದ್ದೀರಾ? ಇಲ್ಲ ಸರ್, 6 ತಿಂಗಳಾಯಿತು ರಾಯರ ದರ್ಶನಕ್ಕೆ ಹೋಗಲಿಲ್ಲ. ಯಾಕೆ? ಅಲ್ಲ, ಉದ್ಯೋಗ ಬಂದಾಯ್ತಲ್ಲ, ಅದಕ್ಕೆ ಟೈಮ್ ಇದ್ದಾಗ ಹೋಗ್ತಾ ಇದ್ದೇನೆ. ಅಂದರೆ ಪರ್ಪಸ್ ಸರ್ವಾಗೋವರೆಗೂ ತಪಸ್ಸು. ಏನು ನಾನಾ ಪೂಜಾ ಅದು ಇದು ಎಲ್ಲ ಕೇವಲ ನಮ್ಮ ಪರ್ಪಸ್ ಸರ್ವಾಗಲಿಕ್ಕೆ ಮಾಡೋದು. ಹೀಗೆ ಒಂದು ಸಲ ಇಡೀ ಜೀವನದಲ್ಲಿ ಇದು ಯಾವುದೂ ಇಲ್ಲದೇ ಕಳೆದೆ, ಇನ್ನೊಂದು ಸಲ ಇವೆಲ್ಲ ಬಂದರೂ ಏನೋ ಬೇಕು ಅಂತ ಕಳೆದೆ. ಹಾಗಾದರೆ ಇವೆಲ್ಲ ಮಾಡೋ ಕಾಲಕ್ಕೆ ಇಷ್ಟು ಉಪಕಾರ, ಶರೀರ ಕೊಟ್ಟು ನನ್ನಿಂದ ನನಗೆಲ್ಲ ಕೊಟ್ಟು ಬದುಕುವಂತೆ ಮಾಡಿದ ನಿನಗೆ ಥ್ಯಾಂಕ್ಸ್ ಹೇಳಬೇಕು ಅಂತಿಲ್ಲ. ಯಾವುದೋ ಬ್ಯಾಂಕ್ ಹೋಗಿರ್ತೀವಿ, ಪೆನ್ನು ತೊಗೊಂಡು ಹೋಗಿರಲ್ಲ. ಯಾಕೆ ತೊಗೊಂಡು ಹೋದರೆ ಇನ್ನೊಬ್ಬರು ತೊಗೊಂಡು ಹೋಗ್ತಾರೆ ಅಂತೇಳಿ, ಆದರೆ ಸೈನ್ ನಾವು ಮಾಡಬೇಕಲ್ಲ, ಇನ್ನೊಬ್ಬರು ಕೇಳ್ತೀವಿ. ಮತ್ತು ಆ ಕೇಳಿದಾಗ ಅವರು ಕ್ಯಾಪ್ ಕೈಯಲ್ಲಿ ಹಿಡ್ಕೊಂಡು ಪೆನ್ನು ಮಾತ್ರ ಕೊಡ್ತಾರೆ. ಆವಾಗ ಸಿಗ್ನೇಚರ್ ಮಾಡಿ ಅವರಿಗೆ ಕಂಪಲ್ಸರಿ ರಿಟರ್ನ್ ಕೊಡುವಾಗ ಮುಖ ಅಗಲ ಮಾಡಿಕೊಂಡು ಥ್ಯಾಂಕ್ಸ್ ಅಂತ ಹೇಳಲ್ವೇ? ಅಷ್ಟು ಬೇಡವೇ ದೇವರ ಹತ್ರ? ಈ ಶರೀರ ಕೊಟ್ಟ, ಇಷ್ಟು ಬದುಕು ಕೊಟ್ಟಿದ್ದಾನೆ. ಅವನ ಮುಂದೆ ಇದು ಕೊಡು ಅದು ಕೊಡು ಅಂತ ಲಿಸ್ಟು ಹೇಳಲಿಕ್ಕೆ ಮೊದಲು ಈ ಮಾಮೂಲಾಗಿ ಯಾರು MLA ಇವರು ಇರ್ತಾರಲ್ಲ, ಅವರ ಹತ್ರ ಹೋಗಿ ಕೆಲಸ ಮಾಡಿಸ್ಕೋಬೇಕಾದರೂ ಕೂಡ ಫಸ್ಟು ಇದು ಬೇಕು ಅಂತ ಯಾರೂ ಕೇಳಲ್ಲ. ಏನು ಹೇಳ್ತಾರೆ, ನೀವಿಷ್ಟು ಉಪಕಾರ ಮಾಡಿದ್ದೀರಿ, ಇಷ್ಟು ದೊಡ್ಡವರು, ನಮಗೆಲ್ಲ ಉಪಕಾರ ಮಾಡಿದ್ದೀರಿ ಅಂತ ಹೇಳಿದರೆ ಅದೊಂದು ಪ್ರೊಸೀಜರ್. ಈ ದೇವರ ಹತ್ರ ಬಂದಾಗ ಸರ ಸ್ತೋತ್ರ ಹೇಳೋದು, ನಂಗೆ ಇದು ಬೇಕಯ್ಯ, ಕೊಟ್ಟರೆ ಸಾಕು, ಹೊರಟೋಗೋದು. ಅವನು ಇಷ್ಟು ಕೊಟ್ಟಿದ್ದೀಯ, ಥ್ಯಾಂಕ್ಸ್. ಒಬ್ಬರೇ, ಎಲ್ಲರ ಮುಂದೆ ಬೇಡ. ಅದಕ್ಕೆ ತಾಲ ಜಾಗಂಟಿ ಆರತಿ ಏನೂ ಬೇಕಾಗಿಲ್ಲ. ಒಬ್ಬರೇ ಕೂತು ಇಷ್ಟು ಉಪಕಾರ ಮಾಡಿದ್ಯಪ್ಪ, ಅನ್ನ ಕೊಡ್ತಾ ಇದೆಯಾ, ಊಟ ಕೊಡ್ತಾ ಎಲ್ಲ ಮಾಡ್ತಾ ಇದೆಯಾ, ಇಷ್ಟು ಮಾಡಿದ್ದಕ್ಕೆ ನಿನಗೆ ನಮಸ್ಕಾರ ಹರಿಯೇ ಅಂತ ಒಮ್ಮೆ ಮಾಡಿದರೆ ಆ ನಮಸ್ಕಾರದಿಂದ ಬರುವಂಥ ಮನಸ್ಸಿನಲ್ಲಿ ಆನಂದ ಅನುಭವಿಸಿದರೇನೇ ಗೊತ್ತಾಗುತ್ತೆ ಅಂದರು. ದೇವರಿಗೆ ನಮ್ಮ ಗ್ರ್ಯಾಟಿಟ್ಯೂಡ್ ತೋರಿಸಲಿಕ್ಕಾದರೂ ಜನ್ಮದಲ್ಲಿ ಸ್ವಲ್ಪ ಟೈಮ್ ಇಟ್ಟುಕೊಳ್ಳಿ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಿವೃತ್ತ ಭೋಗ ತದಪೇಕ್ಷೆಯಾದದತು. ಈ ತಪಸ್ಸು ಮಾಡ್ತಾರೆ ಅಂದರೆ ಚೆನ್ನಾಗಿ ಮಾಡ್ತಾರೆ, ಅದರಲ್ಲಿ ಎಲ್ಲ ಬಿಟ್ಬಿಡ್ತಾರೆ. ಏನು, ಈ ಚಾತುರ್ಮಾಸ್ಯ ಕಾಲ ಬರುತ್ತೆ, ಇದು ಚಾತುರ್ಮಾಸ್ಯ ಅಂತ ಕರೀತಾರೆ, 4 ತಿಂಗಳ ಕಾಲ. ಈ 4 ತಿಂಗಳ ಕಾಲದಲ್ಲಿ ನಿವೃತ್ತ ಭೋಗ ಅಂದರೆ ಮೊದಲನೇ 20 ತಿಂಗಳು ನಡೀತಾ ಇದೆ, ತುಂಬ ಕಷ್ಟ, ಬರೇ ಬೇಳೆ ತರಕಾರಿ ಇಲ್ಲ, ತಿನ್ನಲಿಕ್ಕಿಲ್ಲ, ಎಲ್ಲ ಕಟ್, ಭೋಗ ಎಲ್ಲ ಹೋಯಿತು. ಇನ್ನು ಇದರಲ್ಲೂ ವಿಶೇಷಗಳು, ಬರೇ ಅನ್ನ ಮಜ್ಜಿಗೆ ತಿಂದಿರೋದು, ತುಪ್ಪ ಅನ್ನ ತಿಂದಿರೋದು, ನೆಲದ ಮೇಲೆ ಮಲ್ಕೊಳ್ಳೋದು, ಇನ್ನು ನಾನಾ ಪ್ರದಕ್ಷಿಣೆಗಳು ಹಾಕೋದು ಎಲ್ಲ ಇರುತ್ತೆ. ನಾನು ಅದಕ್ಕೆ ವಿರೋಧಿ ಅಲ್ಲ. ಅದರ ಡ್ರೈವಿಂಗ್ ಫೋರ್ಸ್ ಯಾವುದು ಚೆಕ್ ಮಾಡಿಕೊಳ್ಳಿ.
ಅಪ್ಪ ಗೋಪದ್ಮ ವ್ರತ ಹಾಕಿದರೆ ಇಷ್ಟು ಗಂಟು ಬರುತ್ತಂತೆ, 1,00,000 ನಮಸ್ಕಾರ ಹಾಕಿದರೆ ಇಷ್ಟು ಗಂಟು ಬರುತ್ತಂತೆ, 1,00,000 ಬತ್ತಿ ಮಾಡಿಬಿಟ್ರೆ ಇನ್ನು ಜನ್ಮ ಇಡೀ ಬತ್ತಿಗಳೇ ಬರ್ತಾ ಇರುತ್ತಂತೆ. ಯಪ್ಪ, ಈ ಎಲ್ಲ ಈ ಯಾವುದು ಪ್ರಾಫಿಟ್ ಓರಿಯೆಂಟೆಡ್ ಬಿಸಿನೆಸ್ ಥರ ಎಲ್ಲ ಮಾಡಿ ದೇವರ ಮುಂದೆ ಹೋಗ್ತಾ ಇದ್ದೀವಲ್ಲ, ಇಂಥ ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಭೋಗವನ್ನು ಬಿಡೋದು ಯಾಕೆ? ಭೋಗ ಪಡ್ಕೊಳ್ಳಿಕ್ಕೆ. ಭೋಗ ಬಿಡೋದು ಯಾಕೆ? ಭೋಗ ಪಡ್ಕೊಳ್ಳಿಕ್ಕೆ. ಈ ಒಂದು ವ್ರತ ಏನು, ಗಂಧ ಯಾರು ಅಂದರೆ ಈ ಜೀವನದಲ್ಲಿ ಗಂಧವೇ ನಾನು ಮೂಸಿ ನೋಡಲ್ಲ, ದೇವರ ಪ್ರೀತ್ಯರ್ಥ. ಯಾಕೆ? ಬರೋ ಜನ್ಮದಲ್ಲಿ ಒಳ್ಳೆ ರೂಪ ಬರಬೇಕು ಅಂತ ಅದೊಂದು ವ್ರತ ಇದೆ. ಒಳ್ಳೆ ರೂಪ ಬೇಕಾದರೆ ಒಳ್ಳೆ ಗಂಧ ದಾನ ಮಾಡಿ, ಗಂಧ ದಾನ ಮಾಡಿ ಅಂದರು. ಯಾಕೆ ದಾನ ಮಾಡಿದ್ದು? ಪ್ರಾಫಿಟ್ಟಿಗಾಗಿ. ಎಲ್ಲ ವ್ರತಗಳ ಹಿಂದೆ ಪ್ರಾಫಿಟ್ 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 ಡ್ರೈವಿಂಗ್ ಫೋರ್ಸ್. ಏನೇ ಒಂದು ಸತ್ಯನಾರಾಯಣ ಪೂಜೆ ಮಾಡಿದರೆ ಸಂಕಲ್ಪ ಧನ ಕನಕ ವಸ್ತು ವಾಹನಾದಿ ಸಕಲ ಸಂಪದ ಅಭಿವೃದ್ಧರ್ಥಂ. ಅಷ್ಟೇ ಅಲ್ವಾ? ಇನ್ನು ಅದು ಸಾಕಾಗಲ್ಲ. ಆಚಾರ ಕಡೆ ನೋಡ್ತಾ ಇರ್ತಾರೆ, ಈ ಆಚಾರಕ್ಕೆ ಸ್ವಲ್ಪ ಸಂಕಲ್ಪ ಸರಿಗೆ ಬರಲಿಲ್ಲ ಅಂತ ಕಾಣುತ್ತೆ ಅಂತ. ಯಾಕೆ? ಇಷ್ಟುದ್ದಕ್ಕಿರ್ಬೇಕು. ಇನ್ನು ಅದು ಏನೇದು ವಾಂಚಿತಾರ್ಥ ಸಿದ್ಧರ್ಥಂ ಮನೋಭಿಟ್ಟದಿದ್ಧರ್ಥಂ ಅಂತ ಇಷ್ಟು ಹೇಳಿ, ಮತ್ತು ಒಳಗೊಳಗಿನ್ನೇನು ಮನೋಭಿಟ್ಟಗಳಿವು ಅವು ಹೊರಗೆ ಹೇಳಲ್ಲ, ಅವೆಲ್ಲ ಸಿದ್ಧಾರ್ಥಂ ಅಂತ ಲಿಸ್ಟು ದೊಡ್ಡದು ಹೇಳ್ತಾ ಇರ್ತಾರೆ. ಇಷ್ಟಾದ ಮೇಲೆ ಎದುರಿಗೆ ದೇವರು ಕೂತೇ ಇರ್ತಾರೆ. ನಮ್ಮ ಮುಖ ನೋಡಲ್ವೇ ದೇವರು? ನಾವು ಯಾರ್ಯಾರು ಇದ್ದೀವಿ ಗೊತ್ತಾಗಲ್ವೇ? ಅದರಲ್ಲೂ ಯಾರೋ ಯಜಮಾನ ಇರ್ತಾನೆ, ಆತ ಹೆಂಡತಿ, ದೊಡ್ಡ ಸಂಸಾರ, ಎಲ್ಲರೂ ಕೂತಾಗ ಸಂಕಲ್ಪ ಹೇಗೆ? ಎಲ್ಲ ಎಷ್ಟಿದ್ದಾರೆ ಸಂಸಾರ ಎಲ್ಲ ಸೇರಿ? ಒಂದು 70 ಜನ, ಒಂದು 100 ಇಟ್ಟುಕೊಳ್ಳ್ರಿ. ದೊಡ್ಡ ದೊಡ್ಡ ಸಂಸಾರ ಕೊಡ್ತಾರೆ, ಸಂಕಲ್ಪಕ್ಕೆ ಕೊಡುತ್ತಾರೆ. ಸಂಕಲ್ಪಕ್ಕೆ ಕೂತಾಗ ಯಜಮಾನಸ್ಯ, ಯಾರು ಯಜಮಾನದ್ದು ಹೇಳ್ತಾರೆ. ಆದಮೇಲೆ ಹೆಂಡತಿ ಹೇಳಿ ಸಕುಟುಂಬಸ್ಯ ಅಂತ ಹೇಳಿಬಿಟ್ರೆ ದುಃಖವೇ ದುಃಖ. ಅಯ್ಯೋ, ನಮ್ಮ ಹೆಸರೇ ಹೇಳಿಲ್ಲ. ಮತ್ತೇನು ಆಚಾರ ಕಡೆ ನೋಡ್ತಾ ಇರ್ತಾರೆ. ಆಚಾರ ಅರ್ಥ ಆಗಲ್ಲ, ಯಾಕೆ ಹೇಳಿ ನೋಡ್ತಾ ಇದ್ದಾರೆ ಅಂತ. ಆವಾಗ ಅರ್ಥ ಆಗುತ್ತೆ, ಒಬ್ಬೊಬ್ಬರ ಹೆಸರು ಹೇಳಬೇಕು. ಧರ್ಮಪತ್ನಿ, ಅವರ ಮಕ್ಕಳು, ಅವರ ಮೊಮ್ಮಕ್ಕಳು, ಅವರ ಮಕ್ಕಳು, ಅವರ ಹೆಂಡತಿ, ಇಲ್ಲ, ಒಟ್ಟಾರೆ ಪೂಜಾ ಟೈಮು 1 ಅವರೋ 1.5 ಅವರೋ ಆದರೆ ಸಂಕಲ್ಪಕ್ಕೆ 2 ಅವರ್ಸ್ ಆಗುತ್ತೆ. ಯಾಕೆ? ಎದುರಿಗಿದ್ದ ದೇವರಿಗೆ ನಾವು ಯಾರೋ, ನಮ್ಮ ಹಣೆವಾರ ಏನೋ, ನಾವು ಬಂದೀವಿ ಪೂಜಾ ಮಾಡ್ತೀವಿ ಗೊತ್ತಾಗಲ್ವಾ? ನಮ್ಮ ಗೋತ್ರ ಎಲ್ಲ ಹೇಳ್ಕೊಂಡ್ರೇ ಗೊತ್ತಾಗುತ್ತಾ? ಹೌದು ತಾನೆ? ಈ ಜಾಡ್ಯಗಳು ತುಂಬ ಕೂತಿವೆ, ದೊಡ್ಡ ದೆವ್ವ ಕೂತಿದೆ, ಒಳಗೆ ದೇವರಿರ್ತಾನೆ, ಅವನಿಗೆ ನಾವು ಏನು ಗೊತ್ತಾಗಲ್ವೇ? ಒಟ್ಟಾರೆ ಇಷ್ಟು ಪೂಜಾ ಮಾಡಿ ಅವನಂದ, ಅಯ್ಯ ಇಷ್ಟು ಉಪಕಾರ ಮಾಡಿದೀಯ, ನಿನ್ನ ಮೇಲೆ ಸ್ವಲ್ಪ ಪ್ರೀತಿ ಹುಟ್ಟುವಂತೆ ಮಾಡಯ್ಯ. ಬರೀ ಮೆಕ್ಯಾನಿಕಲ್ ಮ್ಯಾನ್ ಆಗಿ ಹೋಗಿದ್ದೇನೆ, ಸ್ವಲ್ಪ ಪ್ರೀತಿ ಬರುವಂತೆ ಮಾಡು. ದೇವರಲ್ಲಿ ಕೇಳಿಕೊಂಡ್ವಾ? ಇಲ್ಲ. ಈ ಜೀವನದಲ್ಲಿ ಯಾರೋ ಒಬ್ಬರು ಚೂರು ಸಹಾಯ ಮಾಡಿದರೆ ಅವರ ಹಿಂದೆ ಬಿದ್ದು ಪೆನ್ ಫ್ರೆಂಡು, ಆ ಫ್ರೆಂಡು, ಈ ಫ್ರೆಂಡು ಅಂತ ಫೋಟೋಗಳು ತಗೊಂಡು ಮೆಸೇಜ್ಗಳು ಕಳಿಸಿ, ನೀವಂದರೆ ಬಹಳ ಇಷ್ಟ ಅಂತ ಇದು ಮಾಡಿ ಎಲ್ಲ ಮಾಡ್ತಿರ್ತಾರಲ್ವ. ಮತ್ತು ಈ ಫ್ರೆಂಡ್ ಎಲ್ಲಿ ಸಿಗಬೇಕು? ಇಡೀ ಜೀವನ ನಮಗಾಗಿ ಒದ್ದಾಡುವ ಚೇತನ. ಅದನ್ನೇ ಹೇಳ್ತಾ ಇದ್ದಾರೆ, ಅಯ್ಯ ನಿನ್ನ ಮರೆತೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಪುನಶ್ಚ ಭೂಯಾಯ ಮಹೀಶರಾಧಸೆ ಪ್ರವೃದ್ಧ ತರ್ಷೋ ನ ಸುಖಾಯ ಕಲ್ಪತೆ. ಆ ವ್ರತಗಳನ್ನು ಮಾಡೋದು, ತಪಸ್ಸನ್ನು ಮಾಡೋದು, ಇನ್ನೂ ಭೋಗ ಪಡೆಯೋದು. ದೇವರಂತಾರೆ, ಮಾಡಿದ್ಯಲ್ಲಪ್ಪ, ಏನು ಬೇಕು ನಿನಗೆ? ಇಷ್ಟು ಬೇಕಾ? ಕೊಟ್ಟೆ, ತಗೋ. ಕೊಟ್ಟ ಮೇಲೆ ಸುಖ ಪಡೆದದು, ಇನ್ನೂ ತೃಪ್ತಿ ಇಲ್ಲ, ತೃಪ್ತಿ ಇಲ್ಲ, ಇನ್ನಷ್ಟು ಇನ್ನಷ್ಟು ಇನ್ನಷ್ಟು. ಒಟ್ಟಾರೆ ಏನಾಗುತ್ತೆ? ಬಂದ ಸುಖ ಸ್ವಲ್ಪ, ಅದು ಸಾಕಾಗಿಲ್ಲ. ಅದೇನಾಗುತ್ತೆ? ಅತೃಪ್ತಿ, ತೃಪ್ತಿ ಇಲ್ಲದೆ ಹೋಗುತ್ತೆ, ದುಃಖದಲ್ಲೇ ಪರಿಣಾಮ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಇಂಥ ಒಂದು ಜೀವರಾಶಿಗಳಿಗೆ ನಮ್ಮೆಲ್ಲರಿಗೂ ಕೂಡ ಯಾವಾಗ ಈ ಜನ್ಮದಲ್ಲಿ ಒಳ್ಳೆ ಮಾರ್ಗ ಸಿಗುತ್ತೆ ಅಂದರೆ ಹೇಳ್ತಾರೆ, ಭವಾಪವರ್ಗೋ ಭ್ರಮತೋ ಯದಾ ಭವೇತ್ ಜನಸ್ವತರ್ಹ್ಯಚ್ಯುತ ಸತ್ಸಮಾಗಮಃ ಸತ್ಸಂಗಮೋ ಯರ್ಹಿ ತದೈವ ಸದ್ಗತೌ ಪರಾವರೇಶೇ ತ್ವಯಿ ಜಾಯತೆ ರತಿಃ ಮತಿಃ. ಈ ಸಂಸಾರದಲ್ಲಿ ಹೀಗೆ ತಿರುಗಾಡ್ತಾ ಇರುವಂಥ ಜನಕ್ಕೆ
ಸತ್ಸಮಾಗಮ, ಸಂತರಂತೆ. ಯಾರು, ಅವರ ಲಕ್ಷಣ ಏನು ಅಂದರೆ ಈ ರೀತಿ ಭಗವಂತನನ್ನು ತಿಳ್ಕೊಂಡು ಅವನ ಜೊತೆಗೆ ಕಾಂಟ್ಯಾಕ್ಟ್ ಬೆಳೆಸಿಕೊಂಡವರು ಸಜ್ಜನರು. ನೀವೇನು ಬರ್ತಿರಲ್ಲ ರಾಘವೇಂದ್ರ ಸ್ವಾಮಿಗಳು ಅಂತ ಬರ್ತಿರಲ್ವ, ಅವರು ಯಾರು ಅಂದರೆ ನಮ್ಮಂತೆ ಪುಸ್ತಕ ನೋಡಿ ಓದಿ ಹೇಳೋರಲ್ಲ. ನಾವು ದೇವರನ್ನು ನೋಡಲಿಲ್ಲ, ಇಲ್ಲಿ ಕೂತಿದ್ದು ಯಾಕೆ ಇಲ್ಲಿ ಕೂಡಿಸ್ತಾರೆ ಅಂದರೆ ಕೆಳಗೆ ಕೂತರೆ ನಿಮಗೆ ಕಾಣಿಸಲ್ಲ ಅಂತ ಮೇಲೆ ಕೂಡಿಸ್ತಾರೆ ಅಷ್ಟೇ. ಸೈಲಿಂಗ್ ಇನ್ ದ ಸೇಮ್ ಬೋಟ್, ನಾವು ಒಂದೇ ಬೋಟಲ್ಲೇ ಹೋಗ್ತಾ ಇರ್ತೀವಿ. ಮತ್ತು ನಮಗಿಂತ ಬೇರೆ ವರ್ಗ ಯಾವುದು? ಒಳಗೆ ವೃಂದಾವನದಲ್ಲಿ ಕೂತಿದ್ದಾರಲ್ಲ ರಾಘವೇಂದ್ರ ಸ್ವಾಮಿಗಳು, ವ್ಯಾಸರಾಜರು, ಅವರು ಯಾಕೆ ನಮ್ಮಿಂದ ಸಪರೇಟ್ ಅಂದರೆ ಅವರು ದೇವರ ಜೊತೆಗೆ ಕಾಂಟ್ಯಾಕ್ಟ್ ಬೆಳೆಸ್ಕೊಂಡಿದ್ದಾರೆ. ಒಳಗೆ ಇರುವ ದೇವರನ್ನು ಚಿಂತನೆ ಮಾಡಿ 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 ಅವನ ಜೊತೆಗೆ ಕಾಂಟ್ಯಾಕ್ಟ್ ಇಟ್ಟುಕೊಂಡು ಅದರಲ್ಲೇ ಇರುವಂಥವರು. ಅಂಥವರ ಸಮಾಗಮ, ದೊಡ್ಡವರ ಸಂಪರ್ಕ ನಮಗಾಯಿತಾ ಅವಾಗೇನಾಗುತ್ತೆ? ತದೈವ ಸದ್ಗತೌ ಪರಾವರೇಶೇ ತ್ವಯಿ ಜಾಯತೆ ಮತಿ. ದೊಡ್ಡವರ ಸಂಪರ್ಕ ಆದ ಕೂಡಲೇ ನಾನು ದೇವರ ಕಡೆ ಹೋಗಬೇಕು, ಸಾಕಿಷ್ಟು ಕಾಲ ಈ ಸಂಸಾರದಲ್ಲಿ ಬಿದ್ದು ಒದ್ದಾಡಿದ್ದು ಇನ್ನಾದರೂ ದೇವರ ಕಡೆ ಮನಸ್ಸು ಮಾಡಬೇಕು ಅಂತ ಜೀವಿಗೆ ಸಜ್ಜನರ ಸಮಾಗಮ ಆದಾಗ ಮಾತ್ರ ಬರುತ್ತೆ. ಅವರು ಹೆಚ್ಚು ಹೇಳೋದೇ ಇಲ್ಲ, ಅವರ ಹತ್ತಿರ ಬಂದರೆ ಅವರ ವೈಬ್ರೇಷನ್ ಏನು ಮಾಡುತ್ತೆ ನಮ್ಮೊಳಗೆ, ನಾನು ಸ್ವಲ್ಪ ದೇವರ ಕಡೆ ಹೋಗೋಣ, ನಾನು ದೇವರ ಚಿಂತನೆ ಮಾಡೋಣ, ಸಾಕು. ದೇವರ ಹತ್ರ ಪೂಜಾ ಮಾಡಲಿ, ಏನೇ ಮಾಡಲಿ, ದಾನ ಬಿಡಿ ಅಂತ ಹೇಳಿಲ್ಲ, ಅಪೂಪ ದಾನ ಬಿಡಿ ಅಂತ ಹೇಳಿಲ್ಲ. ಅಪೂಪ ದಾನ ಮಾಡುವ ಕಾಲಕ್ಕೆ ತೂತು ಲೆಕ್ಕ ಬೇಡ. ಏನು ಅಪೂಪ ದಾನದಿಂದ ದೇವ ಪ್ರೀತನಾಗಲಿ, ಏನು ದಾನ ಕೊಟ್ಟರು ದೇವರು ಪ್ರೀತಿಯಾಗಲಿ, ದೇವರು ಸಂತೋಷ ಪಡಲಿ, ಇಷ್ಟಕ್ಕೆ ಕಟ್, ಇನ್ಯಾವುದೂ ಇಲ್ಲ. ಇಷ್ಟು ಮಾಡ್ತಾ ಬಂದರೆ ಆ ಒಂದೊಂದು ಕೆಲಸ ಕೇವಲ ಭಗವಂತನ ಪ್ರೀತಿಗಾಗಿ ಮಾಡಿದ ಕೆಲಸ ನಮ್ಮನ್ನು ಸಂಸಾರದಿಂದ ಮೇಲಕ್ಕೆ ತರುತ್ತೆ, ಮನಸ್ಸಿಗೆ ಸಂತೋಷ ಕೊಡುತ್ತೆ. ಸರಿ, ಪ್ರವಚನ ಆಯ್ತಲ್ವ, ಇನ್ನು ಮುಗೀತು, ಹೊರಡಬೇಕು. ಒಂದು ಮಾಡ್ತೀರಾ, ಸಾಧನೆ ಏನೋ ಮಾಡಬೇಕು ಅಂತಲ್ವ, ಇಷ್ಟು ಮಾಡಿ ನಾಳೆ ಬೆಳಗ್ಗಿನಿಂದ ಏನೇನು ಅಲ್ಲ ಇವತ್ತಿಂದ ಶುರು ಮಾಡಿಕೊಳ್ಳಿ. ಇವಾಗ ಹೋಗ್ತೀರಾ, ಹೋದ ಮೇಲೆ ಒಂದು ಕಾರ್ಯಕ್ರಮ ಇದೆಯಾ? ಇವಾಗೇನಾದರೂ ಕಾರ್ಯಕ್ರಮ ಇದೆ ಹೋದ ಮೇಲೆ? ಇಲ್ವಾ? ಊಟ ಇದೆಯಲ್ಲವೇ? ಊಟ ಇದೆ, ಊಟ ಮಾಡ್ತೀರಾ? ಸಿಂಪಲ್ ಹೇಳ್ತಾ ಇದ್ದೀನಿ, ಅಪ್ಲಿಕೇಶನ್. ಊಟ ಮಾಡೋ ಕಾಲಕ್ಕೆ ನಿಮ್ಮೊಳಗೆ ದೇವರು ಇದ್ದಾರಾ ಇಲ್ವಾ? ಡೌಟ್ ಇದ್ದರೆ ಬೇಡ, ಇದ್ದಾರಲ್ವಾ? ಇದ್ದಾರೆ ಅಂತ ನೆನೆದು ಒಂದು ತುತ್ತು ತಿನ್ನುವಾಗ ಸ್ವಾಮಿ ನಿನಗೇ ಇದು, ನಿನಗೊಂದು ತುತ್ತು ನನಗೊಂದು ತುತ್ತು, ನೀ ತುತ್ತು ಕೊಟ್ಟದ್ದು ನೀನು, ಈಗ ತಿನ್ಲಿಕ್ಕೆ ಆಗುತ್ತಾ? ಇಸ್ ಇಟ್ ಪಾಸಿಬಲ್? ಆಗತ್ತಲ್ವಾ? ಅಯ್ಯ ಈ ಊಟ ನಿನಗರ್ಪಿತ ಅಂದರೆ ಇದು ನಿನಗಾಗಲಿ, ನಿನ್ನಾದ್ಮೇಲೆ ನಾನು, ಇಬ್ಬರು ತಿನ್ನೋಣ. ಹೇಗೆ ಇಬ್ಬರು ಬಾಯಿ ಅಂತ ಕೊಡ್ತಾರಲ್ವ, ಆ ಥರ ನಮ್ಮೊಳಗೆ ಸ್ವಾಮಿ ಕೂತಿದ್ದಾನೆ, ನಿನಗೆ ಊಟ ನನಗೂ ಊಟ, ಹೌದು ತಾನೆ? ಅವಾಗೇನಾಗುತ್ತೆ? ಕೇವಲ ಇಷ್ಟು ಕಾಲ ನಾವೇ ಊಟ ಮಾಡ್ತಾ ಇದ್ದೀವಿ, ಒಳಗವನಿದ್ರೂ ಕೂಡ ನೋಡಿ, ಒಳಗವನಿದ್ರೂ ಕೂಡ ಎಂದು ತಲೆಯಲ್ಲಿ ನಿನಗೂ ಊಟ ಅಂತ ಬರಲಿಲ್ಲ. ನಮ್ಮನ್ನೇ ಯಾರಾದರೂ ಮನೆಗೆ ಕರೆದು ಅವರು ಮಾತ್ರ ಊಟ ಮಾಡ್ತಾ ಇದ್ರೆ ಹೊಟ್ಟೆ ಉರಿಯಲ್ವಾ ನಮಗೆ? ಅಲ್ವಾ? ಒಳಗೆ ದೇವರಿದ್ದಾರೆ, ಅವನು ತಿಂತಾನೋ ಬಿಡುತ್ತಾನೋ, ಒಂದು ಮಾತು, ಅಯ್ಯ ಇದು ನಿನಗಾಗಲಿ. ಸ್ನಾನ ಮಾಡ್ತೀರಾ, ಇದು ನಿನಗಾಗಲಿ. ಊಟ ಮಾಡ್ತೀರಾ, ನಿನಗೆ ಒಳ್ಳೆ ಬಟ್ಟೆ ಉಟ್ರ ನನ್ನೊಳಗೆ ನೀನಿದೆಯಾ, ಈ ವಸ್ತ್ರ ನಿನಗಾಗಲಿ. ದಿನಾಗೂ ಬಟ್ಟೆ ಉಡ್ತೀರಲ್ಲ, ಇದು ನಿನಗಾಗಲಿ. ಏನು ಹೊರಗೆ ಹೋಗ್ತೀರಾ, ತಿರುಗಾಡ್ತೀರಾ, ನಿಮ್ಮೆಲ್ಲರನ್ನ ಕರ್ಕೊಂಡು ಹೋಗಿ, ಹೆಂಡತಿ ಮಕ್ಕಳನ್ನೆಲ್ಲರೂ ಕರ್ಕೊಂಡು ಹೋಗ್ರಿ, ಅವರ ಜೊತೆಗೆ ಇನ್ನೊಬ್ಬರನ್ನು ನಿಮ್ಮ ಜೊತೆಗೆ ಇದ್ದಾನೆ ಅಂತ ಫೀಲ್ ಆಗಿ, ಯಾರೋ ನಿಮ್ಮ ದೇವರು ಒಳಗಿದ್ದಾರಲ್ಲ ಅವನೇ ಕರ್ಕೊಂಡು ಹೋಗ್ತಾ ಇರೋದು. ನೀನು ಬಾರಯ್ಯ, ಒಂದು ಮಾತು ಹೇಳಿ ಅವನೇ ಕರ್ಕೊಂಡು ಹೋಗೋದು, ಬಾರಯ್ಯ ಸ್ವಾಮಿ ನೋಡೋಣ ಅಂದರೆ ಈ ಥರ ಒಳಗಿರುವ ಭಗವಂತನ ನಾವು ಫೀಲ್ ಆಗ್ತಾ, ಅಂದರೆ ಆಂಗ್ಲದಲ್ಲಿ ಹೇಳಬೇಕಾದರೆ ವಿ ಶುಡ್ ಫೀಲ್ ಹಿಸ್ ಎಕ್ಸಿಸ್ಟೆನ್ಸ್. ಅವನೊಬ್ಬನಿದ್ದಾನೆ ಎಂಬ ಎಕ್ಸಿಸ್ಟೆನ್ಸ್ ನಮಗೆ ಫೀಲ್ ಆಗಬೇಕು. ಅದಕ್ಕಿಂತ ಬದುಕಿದ್ದಕ್ಕೆ ಇನ್ನೇನು ಬೇಕಾಗಿದೆ? ಅವನ ಜೊತೆಗೆ ನಾವು ಕಾಂಟ್ಯಾಕ್ಟ್ ಹೀಗೆ ಬೆಳೆಸ್ಕೊತಾ ಹೋದರೆ ಅವನು ಸುಮ್ಮನೆ ಇರಲ್ಲ, ಅವನು ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ.
ನಮ್ಮ ಜೊತೆಗೆ ಆಡ್ಲಿಕ್ಕೆ ಶುರು ಮಾಡ್ತಾನೆ, ನಾನು ಇದ್ದೇನೆ ಅಂತ ತೋರ್ಲಿಕ್ಕೆ ಶುರು ಮಾಡ್ತಾನೆ. ವೆನ್ ದೇರ್ ಈಸ್ ಅನ್ ಆಪರ್ಚುನಿಟಿ, ವೈ ವಿ ಶುಡ್ ನಾಟ್ ಯೂಸ್ ಅಲ್ವಾ? ಒಂದ್ಸರಿ ಕಾಂಟ್ಯಾಕ್ಟ್ ಬೆಳೆಸ್ಕೊಳ್ಳೋಣ. ಇವತ್ತಂತೂ ಊಟ ಇದೆ, 2 ಹೊತ್ತು ಊಟ ಮಾಡ್ತೀರಾ? 3 ಗೊತ್ತಿಲ್ಲ, 2 ಅಂತೂ ಮಾಡ್ತೀರಲ್ವ? ಹಾಂ, 2 ಹೊತ್ತು ಮಾಡಿದಾಗ ಒಳಗೆ ದೇವರಿಗೆ, ಸ್ವಾಮಿ ಈ ಊಟ ನಿನಗೂ ಹರಿಯೇ, ಒಳಗೆ ನೀನಿದೆಯಾ, ನೀ ಹೇಗೆ ತೊಗೊಳ್ತೀಯೋ ನಂಗೆ ಗೊತ್ತಿಲ್ಲ, ನಾನಂತೂ ಮಾಡ್ತಾ ಇದ್ದೀನಿ, ನಿನಗೂ ಅರ್ಪಿತ, ನಾನು ಊಟ ಮಾಡ್ತೇನೆ, ಏನು ತಿಂದರೂ ಏನು ಮಾಡಿದರೂ ನಿನಗೂ ನನಗೂ ಮಾಡಿಕೊಂಡು ಹೋಗಿ. ಹಾಂ ಮಾಡ್ತಾ ಬಂದರೆ ಮತ್ತು ಅದರಲ್ಲಿ ಕ್ಯಾಲ್ಕುಲೇಟರ್ ಬೇಡ, ಹೀಗೆ ಕೊಟ್ಟರೆ ಏನು ಬರುತ್ತೆ ಆ ಲೆಕ್ಕ ಬೇಡ. ದೇವರಿಗೆ ಕೊಡೋಣ, ನೀ ಸಂತೋಷ ಪಡು, ನನಗೆ ಕೊಟ್ಟೀಯ, ಗ್ರ್ಯಾಟಿಟ್ಯೂಡ್, ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್ ಹೇಳ್ತಾ ಇದ್ದೇನೆ. ಈ ಥರ ಮಾಡಿ ನೋಡಿ, ನಿಮ್ಮ ಮನಸ್ಸು ಹಗೂರ ಆಗದಿದ್ದರೆ ನನ್ನ ಕೇಳಿ, ಅಷ್ಟು ಹಗೂರ ಆಗ್ತಾ ಬರುತ್ತೆ, ಒಳಗೆ ದೇವರ ಬಗ್ಗೆ ಎಚ್ಚರ ಮೂಡುತ್ತಾ ಬರುತ್ತೆ. ಅಂಥ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ನಮ್ಮ ಭಾಗವತ ಹೇಳಿಕೊಡ್ತಾ ಇದೆ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು.